ಸ್ಟಾರ್ಟ್ ಆಗಿದೆ ಇವತ್ತು. ಆದ್ರೆ ನಾಳೆ ಮಾತ್ರ ಶಾರ್ಪ್ 6:30ಗೆ ಪ್ರಾರಂಭ ಆಗಲೇಬೇಕು. ಕಮೆಂಟ್ಸ್ ಆಗಬೇಕು 6:30ಗೆ ಅಂತಂದ್ರೆ ನೀವು ಕನಿಷ್ಠ 15 ನಿಮಿಷ ಮೊದಲು ಬಂದಿರ್ಬೇಕು ಎಲ್ಲರೂ. ಜೊತೆಗೆ ಇಲ್ಲಿಯ ಪ್ರಿಪರೇಷನ್ಸ್, ಇಲ್ಲಿ ಏನ್ ತಯಾರಿ ಏನಿದೆಯಲ್ಲ ಅದು ಸಹ 6:15 ರೆಡಿ ಇರ್ಬೇಕು ಪ್ರತಿಯೊಂದು ಸಹ. ಸೊ ಅದನ್ನ ಸಂಬಂಧಪಟ್ಟವರಿಗೆ ರೆಡಿ ಕಲರ್ ಮೇಲೆ ಕೊಡು. ನಮಸ್ಕಾರ, ಶುಭೋದಯ. ಹೇಗಿದ್ದೀರಾ ಎಲ್ಲಾರು? ಓಕೆ, ಆ ಲಾಸ್ಟ್ ಅಲ್ಲಿ ಇರುವ 2 ಸಾಲು ಲೆಫ್ಟಿಗೆ ಬಂದ್ಬಿಡಿ. 1 ಸಾಲ್ ಮಾಡಿ. ಲಾಸ್ಟ್ ಅಲ್ಲಿ ಇರುವ 2 ಲೈನ್ ಕ್ವಿಕ್ ಆಗಿ ಬರ್ಬೇಕು. ಟೈಮ್ ವೇಸ್ಟ್ ಮಾಡಬೇಡಿ. ಕಮ್ ಫಾಸ್ಟ್. ಲಾಸ್ಟ್ ಲೈನ್ ಓಡ್ ಬನ್ನಿ ಬೇಗ. ಈ ಕಡೆ ಅಲ್ಲ, ಈ ಭಾಗಕ್ಕೆ ಬೇಡ, ಎಡ ಭಾಗಕ್ಕೆ ಬನ್ನಿ. ಲೆಫ್ಟ್ ಸೈಡ್. ಯಾಕೆ ಇಷ್ಟು ಸ್ಲೋ? ಕಮಾನ್, ರನ್ ಮಾಡಿ. ಬನ್ನಿ. ರನ್ ಕಮ್ ಫಾಸ್ಟ್. ಇನ್ನು ಸ್ಲೋ ಆಯ್ತದೆ, ಯಾಕೆ ಇನ್ನು ಫಾಸ್ಟ್ ಆಗ್ಬೇಕು. ಬರ್ರಿ ಈ ಕಡೆ ಬರ್ರಿ. ಲೆಫ್ಟ್ ಸೈಡ್ ಮೇಡಮ್, ಲೆಫ್ಟ್ ಸೈಡ್. ಲೆಫ್ಟ್ ಬಂದ್ಬಿಡಿ. ಹಾ, ಗುಡ್. ಈ ಕಡೆ ಆ ಕಡೆ ಇನ್ನು ಸ್ವಲ್ಪ ಬರ್ಬೇಕು. ನೆಕ್ಸ್ಟ್ ಎಲ್ಲ ಯಾರ್ಯಾರು ಬಂದವರೆಲ್ಲ ಈ ಲೈನ್ ಕವರ್ ಅಪ್ ಮಾಡ್ತಾ ಹೋಗಿ. ಈ ಕಡೆ ಬನ್ನಿ. ಯಾರು ಲೇಟ್ ಆಗಿ ಬಂದ್ರೆ ಈ ಕಡೆ ಲೆಫ್ಟ್ ಸೈಡ್ ಬನ್ನಿ. ಈ ಕಡೆ ಡಬಲ್ ಸ್ವಲ್ಪ ಡಿಸ್ಟೆನ್ಸ್ ಇದೆ ಮೇಡಮ್. ಎಲ್ಲ ಆರಾಮವಾಗಿ ಕೂತ್ಕೊಳ್ಳಿ. ಮತ್ತು ನಿಮ್ಮ ಶೂಸ್ ಎಲ್ಲರೂ ನಿಮ್ಮ ಬಲಭಾಗದಲ್ಲಿ 1 ಸೈಡ್ ಒಂದೇ ಲೈನ್ ಕಾಣಿಸೋ ತರ ಇಟ್ಕೊಳ್ಳಿ. ಹೇಗ್ ಬೇಕು ಹಾಗೆಲ್ಲ ಇದೆ. ವಿಡಿಯೋಸ್, ಫೋಟೋಸ್ ಎಲ್ಲ ಮಾಡ್ತಾ ಇರ್ತಾರೆ, ಡಿಸಿಪ್ಲಿನ್ ಆಗಿ ಕಾಣಿಸೋದಿಲ್ಲ. ಓಕೆ, ಎಲ್ರು ನಿಮ್ಮ ಬಲಭಾಗಕ್ಕೆ. ಆ ಶೂಸ್ ಕೂಡ ಒಂದೇ ಲೈನ್ ಅಲ್ಲಿ ಇದೆಯಾ ನೋಡ್ಕೊಳ್ಳಿ, ಹೇಗಿದೆ ನಿಮ್ಮ ಶೂಸ್, ಸ್ಲಿಪ್ಪರ್ಸ್. ಈಗ ನಾಳೆ ನಾನೇ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಕೆಲವರು ಸ್ಯಾಂಡಲ್ಸ್ ಅಲ್ಲಿ ಬಂದಿದ್ದೀರಿ, ಕೆಲವರು ಶೂಸ್ ಅಲ್ಲಿ ಬಂದಿದ್ದೀರಿ. ನಾಳೆ ಎಲ್ಲರೂ ದಯವಿಟ್ಟು ಕಮ್ ವಿತ್ ಓನ್ಲಿ ದ ಸ್ಲಿಪ್ಪರ್ಸ್. ಬಿಕಾಸ್ ನೀವಿಲ್ಲಿ ಮ್ಯಾಟ್ ಮೇಲೆ ಕುತ್ಕೊಳ್ಳುವಾಗ ಅದನ್ನ ಕೈಯಲ್ಲಿ ರಿಮೂವ್ ಮಾಡ್ತೀರಿ, ಸಾಕ್ಸ್ ರಿಮೂವ್ ಮಾಡ್ತೀರಿ, ಅದ್ರಲ್ಲೇ ಪ್ರಾರ್ಥನೆ ಮಾಡ್ತೀರಿ, ಅದ್ರಲ್ಲೇ ಮೂಗು, ಕಣ್ಣು ಎಲ್ಲ ಟಚ್ ಮಾಡ್ತೀರಿ. ಹೌದಲ್ಲ? ಚಪ್ಪಲ್ ಆದ್ರೆ ಈಸಿ, ಫ್ರೆಂಡ್ಲಿ, ಬಿಟ್ಬಿಟ್ಟು ಹಾಗೆ ನೀವು ಯೂಸ್ ಮಾಡ್ಬೋದು. ಮತ್ತು ಯಾವಾಗ್ಲೂ ಯಾವತ್ತು ನೆನ್ನೆ ಕೂಡ ನಾನು ಹೇಳಿದ್ದೆ, ಎಲ್ರಿಗೂ ಇಲ್ಲಿ ನಿಮ್ಗೆಲ್ಲ ಇನ್ಸ್ಟ್ರಕ್ಷನ್ಸ್ ಹೇಗಿರುತ್ತೋ ಗೊತ್ತಿಲ್ಲ. ಶೂಸ್ ಅಂದ್ರೆ ಶೂಸ್ ಅಲ್ಲಿ ಬಂದಿರ್ಬೇಕು, ಸ್ಯಾಂಡಲ್ಸ್ ಅಂದ್ರೆ ಸ್ಯಾಂಡಲ್. ಒಬ್ರು ಸ್ಯಾಂಡಲ್, ಒಬ್ರು ಶೂಸ್, ಚೆನ್ನಾಗಿರಲ್ಲ. ಓಕೆ, ಪೆನ್ನ ನೇರ ಮಾಡಿ ಕೂತ್ಕೊಳ್ಳಿ. ಇವತ್ತು ನಮ್ಮ 2ನೆಯ ದಿನದ ಅಂಡರ್ಸ್ಟ್ಯಾಂಡಿಂಗ್ ಸೆಷನ್, ಯೋಗದ ಬಗ್ಗೆ ಒಂದು ಅರಿವಿನ ಅವೇರ್ನೆಸ್ ತರಗತಿ ಪ್ರಾರಂಭ ಆಗ್ತಾ ಇದೆ. ಎಲ್ಲರಿಗೂ ಶುಭವನ್ನ ಕೋರ್ತಾ ಸೆಷನ್ ಅನ್ನ ಪ್ರಾರಂಭ ಮಾಡೋಣ. ನಿಮ್ಗೆ ಹೇಗೆಲ್ಲ ಅನುಕೂಲ ಆಗತ್ತೆ, ಆನಂದ ಅನ್ಸುತ್ತೆ, ಸುಖ ಅನ್ಸುತ್ತೆ, ಎಲ್ಲೂ ನೋವಿಲ್ಲ, ದಣಿವಿಲ್ಲ ಅನ್ನುವ ರೀತಿಯಲ್ಲಿ ದೇಹ ಎಲ್ಲ ಸಡಿಲ ಮಾಡ್ಕೊಂಡು ನೇರವಾಗಿ ಆರಾಮವಾಗಿ ಕೂತ್ಕೊಳ್ಳಿ. ತೋರು ಬೆರಳು, ಹೆಬ್ಬೆರಳನ್ನ ತೊಡೆ ಮೇಲೆ ಇಟ್ಕೊಳ್ಳಿ. ನಿನ್ನೆಯ ತರಗತಿಯಲ್ಲಿ, ಈಗ ಹಿಂದಿನ ಕಾಲದಲ್ಲಿ ಈ ವರ್ಷಕ್ಕೊಂದು ಹಬ್ಬ ಅಂತ ಮಾಡ್ತಿದ್ರು, ಈ ಪಿತೃಪಕ್ಷ ಅಂತ ಮಾಡ್ತಾ ಇದ್ರು. ಪಿತೃಪಕ್ಷ ಇನ್ನು ಏನೆಲ್ಲ ಹೇಳ್ತಾರಲ್ಲ, ಹಿರಿಯವ್ರಿಗೋಸ್ಕರ ಕೆಲವು ನೈವೇದ್ಯಗಳನ್ನೆಲ್ಲ ಮಾಡಿ ಇಡ್ತಾರೆ. ಅದಕ್ಕೆ ಹಿರಿಯರು ಮಾತಾಡ್ತಿದ್ರು, ದೊಡ್ಡ ದೊಡ್ಡ ಧೂಳನ್ನ ತೆಗ್ದಿದೀನಿ, ಸಣ್ಣ ಧೂಳನ್ನ ತೆಗಿಬೇಕು ಅಂತ. ಕೇಳಿದಿರ ಮಾತುಗಳನ್ನ? ಹಾಗೆ ನೆನ್ನೆ ಶ್ವಾಸದಲ್ಲಿ ದೊಡ್ಡ ದೊಡ್ಡ ಶ್ವಾಸವನ್ನ ಮಾಡಿ ದೊಡ್ಡ ದೊಡ್ಡ ಧೂಳನ್ನ ತೆಗ್ದಿದೀವಿ. ಹೌದಾ? ಈಗ ಸಣ್ಣ ಪ್ರಮಾಣದ ಡಸ್ಟಿಂಗ್ ಮಾಡೋಣ. ಈಗ ಎಲ್ಲರೂ 2 ಹಸ್ತವನ್ನ ತೊಡೆ ಮೇಲೆ, ಮಂಡಿಯಲ್ಲಿ. ಈಗ ನೋಡಿ, ಕೆಲವರು ಹೀಗೆ ಕೂತಿದ್ದೀರಾ. ಇದನ್ನೆಲ್ಲ ಎಲ್ಲಿ ಅಡಾಪ್ಟ್ ಮಾಡಿರ್ತೀರಾ ಅಂದ್ರೆ ಪಿಕ್ಚರ್ಸ್ ಅಲ್ಲಿ ನೋಡಿರ್ತೀರಿ, ಪುಸ್ತಕಗಳಲ್ಲಿ ನೋಡಿರ್ತೀರಿ, ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಿ. ಅದನ್ನ ಹಾಗೇ ಫಾಲೋ ಮಾಡಿರ್ತೀರಿ. ಇದು ರಾಂಗ್ ಅಲೈನ್ಮೆಂಟ್ ಆಫ್ ಯುವರ್ ಬಾಡಿ. ಓಕೆ, ಈಗಿರೋ ಕೈಯನ್ನ ನೀವು ನಿಧಾನವಾಗಿ ತಂದು ಮಂಡಿ ಮೇಲೆ ಇಟ್ಕೊಳ್ಳಿ ಹೀಗೆ. ಓಕೆ,
ಮಂಡಿ ಮೇಲೆ ಇಟ್ಟವರು ಈಸಿಯಾಗಿ ಇಡ್ತಾ ಇದ್ದೀನಿ ಅನ್ನೋರು ನಿಧಾನವಾಗಿ ಸರಿಸ್ಕೊಂಡು ನಿಮ್ಮ ಮಧ್ಯದ ತೊಡೆ ಮೇಲೆ ಇಟ್ಕೊಳ್ಳಿ. ಹೀಗೆ ಮಧ್ಯ ತೊಡೆಗೆ ಬರ್ಲಿ. ಮಧ್ಯದ ತೊಡೆ ಮೇಲೆ ಇಟ್ಕೊಳಕ್ ಆಗ್ತಾ ಇದೆ ಅನ್ನೋರು ನಿಧಾನವಾಗಿ ಸೊಂಟದ ಹತ್ರ ಎಳ್ಕೊಳ್ಳಿ. ಆಗೇನಾಗತ್ತೆ, ನಿಮ್ಮ ಮಧ್ಯದ ಬೆನ್ನು ಸಂಪೂರ್ಣವಾಗಿ ನೇರ ಆಗತ್ತೆ. ಈಗ ಎಲ್ಲರೂ ನಿಮ್ಮ ಶ್ವಾಸದ ಕಡೆ ಗಮನವನ್ನ ಹರಿಸಿ. ಫೋಕಸ್ ಆನ್ ಯೋರ್ ಬ್ರೀತ್. ಯಾವುದೇ ಶಬ್ದ ಬೇಡ. ಕಾಲಲ್ಲಿ ಸಾಕ್ಸ್ ಇರುವಂತವ್ರು ಸಾಕ್ಸ್ ಅನ್ನ ತೆರೀರಿ. ನಿಮಗೆ ಎನರ್ಜಿ ಇನ್ಫ್ಲೋ, ದೇಹಕ್ಕೆ ಯೋಗ ಅಭ್ಯಾಸ ಮಾಡುವಾಗ ಎನರ್ಜಿ ಇನ್ಫ್ಲೋ ಬರದೆ ನಿಮ್ಮ ಪಾದ ಮತ್ತು ನಿಮ್ಮ ಬೆರಳಿನ ತುದಿಯಿಂದ ಪ್ರಾರಂಭ ಆಗತ್ತೆ. ಅದು ಓಪನಿಂಗ್ ಡೋರ್ ಫಾರ್ ಎನರ್ಜಿ ಇನ್ಫ್ಲೋ. ನೀವ್ ಅಂದ್ಕೊಂಡಿರ್ತೀರಿ ನಮ್ಮ ತಲೆಯ ಮೇಲ್ಭಾಗದಿಂದ ಯೂನಿವರ್ಸಲ್ ಎನರ್ಜಿ ದೇಹದ ಒಳಗ್ ಬರುತ್ತೆ ಅಂತ. ಅದು ಹಾಗಲ್ಲ. ಇಟ್ ಈಸ್ ಗ್ರೌಂಡ್ ಟು ಅಪ್ವರ್ಡ್ಸ್. ಈಗ ಎಲ್ಲರೂ ನಿಮ್ಮ ಮೂಗಿನ ತುದಿಯನ್ನ ಗಮನಿಸಿ. ನಿಮ್ಮ ಮನಸ್ಸು ಮೂಗಿನ ತುದಿಯ ಕಡೆ ಬರ್ಲಿ. ಶ್ವಾಸವನ್ನ ಒಳಗ್ ತಗೊಳ್ಳಿ. ಶ್ವಾಸವನ್ನ ಹೊರಗೆ ಬಿಡಿ ಮೂಗಿನಿಂದಲೇ. ಎರಡು ಮೂಗಿನ ಹೊಳ್ಳೆಗಳಿಂದ ಶ್ವಾಸ ಒಳಗೆ, ಎರಡು ಮೂಗಿನಿಂದ ಶ್ವಾಸ ಹೊರಗೆ, ಎರಡು ಮೂಗಿನಿಂದ ಶ್ವಾಸ ಒಳಗೆ, ಎರಡು ಮೂಗಿನಿಂದ ಶ್ವಾಸ ಹೊರಗೆ. ಎರಡೂ ಮೂಗಿನಿಂದ ಆಳವಾಗಿ ಶ್ವಾಸವನ್ನ ತಗೊಳ್ಳಿ. ಬಾಯಿ ಮುಖೇನ ಶ್ವಾಸವನ್ನ ಹೊರಹಾಕಿ. ಈಗ ನಿಮ್ಮ ಬಲ ಹಸ್ತದಿಂದ ಕೈಯನ್ನ ಹೀಗೆ ಹಸ್ತ ತೋರಿಸಿ, ಗೊತ್ತಾಗ್ಲಿಲ್ಲ ಅನ್ನೋದು ನೋಡ್ಕೊಳ್ಳಿ. ಈ 4 ಬೆರಳನ್ನ ಒಂದು ಮಡಿಕೆ ಹೀಗೆ ಮಡಿಸ್ಕೊಳ್ಳಿ. ಇನ್ನೊಂದು ಮಡಿಕೆ ತಗೊಳ್ಳಿ. ಇನ್ನೊಂದು ಹೀಗೆ ಬರ್ಲಿ. ಡೈರೆಕ್ಷನ್ ಹೀಗೆ ಬರ್ಲಿ. ನಿಮ್ಮ ಮೊಳಕೈ ಕೆಳಭಾಗಕ್ಕಿರ್ಲಿ. ನಿಮ್ಮ ಹೆಬ್ಬೆರಳಿನಿಂದ ಬಲ ಹೊಳ್ಳೆಯನ್ನ ಮುಚ್ಕೊಳ್ಳಿ. ಎಡಗೈ ಹಾಗೆ ನಿಮ್ಮ ತೊಡೆ ಮೇಲಿರ್ಲಿ. ನನ್ನ ಎಡಗೈ ಈಗ ಮೈಕ್ ಇಟ್ಕೊಂಡಿರುತ್ತೆ, ಹಾಗಾಗಿ ನೀವು ಮಾಡಿಟ್ಕೋಬೇಡಿ. ಚಿನ್ಮುದ್ರದಲ್ಲಿ ಇರ್ತೀರಿ. ಎಡಮೂಗಿನಿಂದ ಶ್ವಾಸ ಒಳಗೆ, ಎಡಮೂಗಿನಿಂದ ಶ್ವಾಸ ಹೊರಗೆ, ಎಡಮೂಗಿನಿಂದ ಶ್ವಾಸ ಒಳಗೆ, ಎಡಮೂಗಿನಿಂದ ಶ್ವಾಸ ಹೊರಗೆ, ಎಡಮೂಗಿನಿಂದ ಶ್ವಾಸ ಒಳಗೆ. ನಾನು ಒಳಗೆ ಅಂತ ಅಷ್ಟೇ ಹೇಳಿದ್ದೀನಿ, ಹೊರಗೆ ಅಂತ ಹೇಳಿಲ್ಲ. ಎಡಮೂಗಿನಿಂದ ಶ್ವಾಸ ಹೊರಗೆ. ಈಗ ಬಲಗೈಯನ್ನ ಕೆಳಗಿಳಿಸಿ, ತೋರು ಬೆರಳು ಹೆಬ್ಬೆರಳನ್ನ ಒಂದಕ್ಕೊಂದು ಜಾಯಿನ್ ಮಾಡಿ ಅದೇ ರೀತಿ ತೊಡೆ ಮೇಲೆ ಇಟ್ಕೊಳ್ಳಿ. ಮತ್ತೊಮ್ಮೆ ಶರೀರವನ್ನ ನೇರ ಮಾಡಿ. ಈಗ ನಿಮ್ಮ ಎಡ ಹಸ್ತವನ್ನ ತೋರಿಸಿ 4 ಬೆರಳುಗಳು, ಫಸ್ಟ್, ಫೋರ್ತ್, ಸೆಕೆಂಡ್, ಥರ್ಡ್, ಫೋರ್ತ್. ಎಲ್ಬೋ ಡೌನ್. ಪ್ಲೇಸ್ ಇಟ್ ಯೋರ್ ಲೆಫ್ಟ್ ಥಂಬ್ ಆನ್ ದಿ ಲೆಫ್ಟ್ ನಾಸ್ಟ್ರೈಲ್. ಎಡ ಮೂಗಿನ ಹೊಳ್ಳೆ ಮೇಲೆ ಇಟ್ಕೊಂಡು ಬಲ ಮೂಗಿನಿಂದ ಶ್ವಾಸ ಒಳಗೆ, ಬಲ ಮೂಗಿನಿಂದ ಶ್ವಾಸ ಹೊರಗೆ, ಬಲ ಮೂಗಿನಿಂದ ಶ್ವಾಸ ಒಳಗೆ, ಬಲ ಮೂಗಿನಿಂದ ಶ್ವಾಸ ಹೊರಗೆ. ಮತ್ತೊಮ್ಮೆ ಬಲ ಮೂಗಿನಿಂದ ಶ್ವಾಸ ಒಳಗೆ, ಬಲ ಮೂಗಿನಿಂದ ಶ್ವಾಸ ಹೊರಗೆ. ವೆರಿ ಗುಡ್. ಈಗ ಬಲಗೈಯನ್ನು ಕೆಳಗಿಳಿಸಿ, ಎರಡೂ ಮೂಗಿನಿಂದ ಶ್ವಾಸವನ್ನ ತಗೊಳ್ಳಿ. ಬಾಯಿ ಮುಖೇನ ಶ್ವಾಸವನ್ನ ಹೊರಹಾಕಿ. ಈಗ ಎಡಗೈ ತೊಡೆ ಮೇಲಿರ್ಲಿ. ಈಗ ಬಲ ಹಸ್ತವನ್ನ ತೋರಿಸಿ, ಬಲ ಹಸ್ತದಲ್ಲಿ ನಿಮ್ಮ ತೋರು ಬೆರಳು ಹೆಬ್ಬೆರಳನ್ನ ಹೀಗೆ ಸ್ಪರ್ಶ ಮಾಡಿ ಹೀಗೆ ಜಾಯಿಂಟ್ ಮಾಡ್ಕೊಳ್ಳಿ. ಬಲ ಹೊಳ್ಳೆ ಮೇಲೆ ಇಟ್ಕೊಳ್ಳಿ. ಎಡ ಹೊಳ್ಳೆಯಲ್ಲಿ
ಶ್ವಾಸವನ್ನ ಮಾಡ್ಬೇಕು. ನೋಡಿ ಸ್ಥಿತಿ ಹೀಗಿರ್ಬೇಕು, ಹೀಗ್ ಇಟ್ಕೋಬಾರ್ದು ಎಲ್ಬೋವನ್ನ, ಎಲ್ಬೋ ಕೆಳಭಾಗಕ್ಕೆ ಇರ್ಬೇಕು. ಓಕೆ, ಇಲ್ಲಿಂದ ಎಡ ಮೂಗಲ್ಲಿ ಹೊಟ್ಟೆ ಶೇಕ್ ಆಗದ ಹಾಗೆ ನಿಮ್ಮ ಮೈಂಡ್ ಅನ್ನ ಮೂಗಿನ ತುದಿಯಲ್ಲಿ ಕೇಂದ್ರೀಕರಿಸಿ ಮೂಗಿಗೆ ಪ್ರೆಷರ್ ಅನ್ನ ನೀಡಿ ಸ್ವಲ್ಪ ವೇಗವಾಗಿ ಶ್ವಾಸ ಮಾಡ್ಬೇಕು. ಕಂಟ್ರೋಲ್, ಹೊಟ್ಟೆ ಮೂವ್ ಆಗ್ಬಾರ್ದು. ನೀವೆಲ್ಲ ಏನ್ ಕಪಾಲಭಾತಿ ಸ್ಟ್ರೋಕ್ ಮಾಡ್ತೀರಾ ಅದು ಮಾಡಬಾರ್ದು. ಕಂಟಿನ್ಯೂ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21. ಓಕೆ, ಹ್ಯಾಂಡ್ ಡೌನ್. ವೇಗವಾದ ಶ್ವಾಸ ತಗೊಳ್ಳಿ. ಕೇಳ್ತದ? ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ಬಲಗೈಯನ್ನು ಕೆಳಗಿಳಿಸಿ ಎಡಗೈಯಲ್ಲಿ ಚಿನ್ಮುದ್ರ ಧಾರಣೆ ಮಾಡ್ಕೊಳ್ಳಿ. ಈಗ ನಿಮ್ಮ ಎಡ ಹೊಳ್ಳೆ ಮೇಲೆ ಇಟ್ಕೊಳ್ಳಿ. ಶರೀರ ನೇರವಾಗಿರ್ಲಿ. ಇತರ 3 ಬೆರಳು ಆಕಾಶದ ಕಡೆಗೆ ನೇರವಾಗಿರ್ಲಿ. ಬಲ ಹೊಳ್ಳೆಯಿಂದ ಪ್ರಾರಂಭ ಮಾಡಿ. 5 6 7 8 9 10 11 12 13 14 15 16 17 18 19 20 21. ಕೈಯನ್ನ ಕೆಳಗಿಳಿಸಿ. ಎರಡೂ ಮೂಗಿನಿಂದ ಶ್ವಾಸ ತಗೊಳ್ಳಿ. ಬ್ರೀತ್ ಔಟ್ ಫ್ರಮ್ ದ ಮೌತ್. ವೆರಿ ಗುಡ್. ಕೈಯನ್ನ ಕೆಳಗಿಳಿಸಿದ್ದೀರಿ. ಎಡ ಹಸ್ತವನ್ನ ತೋರಿಸಿ. ಎಡ ಹಸ್ತವನ್ನ ನಿಮ್ಮ ಎಡಭಾಗದ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಎಡಭಾಗದ ಹೊಟ್ಟೆ ಮೇಲೆ, ಹೊಕ್ಕಳದ ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ ಬಲ ಹಸ್ತದಿಂದ ನಿಮ್ಮ ಚಿನ್ಮುದ್ರ ಧಾರಣೆ ಮಾಡ್ಕೊಳ್ಳಿ. ಬಲ ಮೂಗಿನ ಮೇಲೆ ಇಟ್ಕೊಂಡು ಮೂಗಲ್ಲಿ ಸ್ಟ್ರೋಕ್ ಆಗೋಗಿಲ್ಲ. ಮೂಗಲ್ಲಿ ಸ್ಟ್ರೋಕ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಹೊಟ್ಟೆಯಲ್ಲಿ ಸ್ಟ್ರೋಕ್ ಆಗ್ಬೇಕು. ಕೈಯಲ್ಲಿ ಹೀಗೆ ಪ್ರೆಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಇಟ್ ಇಸ್ ಓನ್ಲಿ ಫಾರ್ ದ ಶೇಪ್ ಆಫ್ ಫೀಲ್. ನಾನು ಈ ಭಾಗದಲ್ಲಿ ಫೋಕಸ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ. ಓಕೆ, ಸ್ವಲ್ಪ ವೇಗವಾಗಿ ಸ್ಟಾರ್ಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21. ಕೈಯನ್ನ ಕೆಳಗಿಳಿಸಿ. ಆ ಎಡಗೈಯಲ್ಲಿ ಎಡಭಾಗದ ಹೊಟ್ಟೆಯನ್ನ ಸ್ವಲ್ಪ ಹೀಗೆ ಮೇಲಕ್ಕೂ ಕೆಳಕ್ಕೂ 1 2 3 ಬಾರಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರೈಟ್. ಈಗ ನಿಮ್ಮ ಬಲ ಹಸ್ತವನ್ನ ಬಲಭಾಗದ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಎಡಗೈಯಲ್ಲಿ ಮತ್ತೆ ಚಿನ್ಮುದ್ರವನ್ನ ತಗೊಳ್ಳಿ. ಓಕೆ, ಸ್ಟಾರ್ಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21. ವೆರಿ ಗುಡ್. ಕೈಯನ್ನ ಕೆಳಗಿಳಿಸಿ. ಟೇಕ್ ಅ ಡೀಪ್ ಬ್ರೆತ್. ಬಾಯಿ ಮುಖೇನ ಶ್ವಾಸವನ್ನ ಹೊರಹಾಕಿ. ರೈಟ್. ಈಗ ಎಲ್ಲರೂ ನಿಮ್ಮ ಎರಡೂ ಹಸ್ತವನ್ನ ತೋರಿಸಿ ಬೆರಳುಗಳನ್ನ ಇಂಟರ್ಲಾಕ್ ಮಾಡ್ಕೊಳ್ಳಿ. ಹೀಗೆ ಅದನ್ನ ತಂದು ನಿಮ್ಮ ಹೊಕ್ಕಳದಿಂದ ಸ್ವಲ್ಪ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ದೇಹವನ್ನ ಮತ್ತೆ ಮೇಲ್ಭಾಗಕ್ಕೆ ಹೀಗೆ ಇಟ್ಕೊಂಡಾದ್ಮೇಲೆ ನಿಮ್ಮ ಎಲ್ಬೋ ಹೀಗಿದೆ ಅಲ್ಲ, ಈ ಎಲ್ಬೋಗಳನ್ನ ಹಿಂಭಾಗಕ್ಕೆ ತಗೊಳ್ಳಿ. ಹೀಗೆ ಎದೆಯನ್ನ ಮೇಲೆತ್ಕೊಳ್ಳಿ. ಈಗ ಎರಡೂ ಭಾಗದ ಹೊಟ್ಟೆ ಕೈಯಲ್ಲಿ ಪ್ರೆಸ್ ಮಾಡಬೇಡಿ. ಓಕೆ, ಮೈಂಡ್ ಪವರ್ ಅನ್ನ ಯೂಸ್ ಮಾಡಿ. ಸೋ ಕಾಲ್ಡ್ ಪವರ್ ಯೋಗ. ಯೂಸ್ ದ ಮೈಂಡ್, ಪವರ್ ಆಫ್ ಯೋರ್ ಮೈಂಡ್. ಓಕೆ, ರೈಟ್. ಸ್ಟಾರ್ಟ್ ಮಾಡಿ. 1 2 ಸೌಂಡ್ ಬರ್ತಾ ಇರ್ಬೇಕು. 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26
27, 28, 29, 30, 31, 32, 33, 34, 35, 36, 37, 38, 39, 40, 41, 42, increase the speed, 43, 44, 45, 46, 47, lastly 48, 49, 50, 51, 52, 53, 54, 55, 56, 57, 58, 59, 60, relax. ಈಗ ಬಂದವರು ಈ ಕಡೆ ಬನ್ನಿ ಅಣ್ಣ, ಇಲ್ಲಿ ಬನ್ನಿ, left side ಬನ್ನಿ. Take a deep breath. Breathe out from the mouth. Breathe in. Breathe out from the mouth. Good. ಈಗ ಮತ್ತೆ ಹಸ್ತ ತೋರಿಸಿ ಇಂಟರ್ಲಾಕ್ ಮಾಡ್ಕೊಳ್ಳಿ. ನಿಮ್ಮ ಒಕ್ಕಳದಿಂದ ಮೇಲೆ, ಎದೆಯಿಂದ ಕೆಳಗಡೆ, ಮಧ್ಯ ಭಾಗದಲ್ಲಿ ಹೀಗಿಟ್ಕೊಳ್ಳಿ. ಓಕೆ, ಮಧ್ಯ ಭಾಗದಲ್ಲಿ ಈಗ ಮೂವ್ ಆಗುವಾಗ ಶ್ವಾಸವನ್ನ ಒಳಗ್ ತಗೊಳ್ತೀವಿ. ಓಕೆ, ನೋಡಿ ಹೀಗ್ ಬರುತ್ತೆ. ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿ, ಎಡಕ್ಕೂ ಬಲಕ್ಕೂ ಎಡಕ್ಕೂ ಬಲಕ್ಕೂ ನೀವು ಅದನ್ನ ರಬ್ ಮಾಡಿ, ಜೊತೆ ಬ್ರೀತ್ ಔಟ್ ಸ್ಟಾರ್ಟ್ ಮಾಡಿ. 1, 2, 3, 4, 5 ಸ್ಟಾಪ್. 1 ಹೇಳಿದಾಗ ಲೆಫ್ಟ್ ತಗೊಳ್ಳಿ, 2 ಹೇಳಿದಾಗ ರೈಟ್ ತಗೊಳ್ಳಿ. ಸ್ಟಾರ್ಟ್. 1 ಸ್ಟಾಪ್, 2, 3, 4, 5 ದೇಹ ತಿರುಗಬಾರ್ದು. 6, 7, 8, 9, 10, 11, 12, 13, 14, 15, 16, 17, 18, 19, 20. ಓಕೆ, ಸ್ಟಾಪ್ ಮಾಡಿ. ಇನ್ನೊಂದ್ಸಲ ನೋಡ್ಕೊಳ್ಳಿ, ಸ್ಟ್ಯಾಂಡಿಂಗ್ ನಲ್ಲಿ ತೋರಿಸ್ತೀನಿ. ಲಾಸ್ಟ್ ಅವ್ರಿಗೆ ಕಾಣಿಸಿಲ್ಲ, ಸರಿಯಾಗಿ ಮಾಡ್ಲಿಲ್ಲ. ಈಗ ಇಟ್ಕೊಂಡ್ರೆ ಕೈ ಇದು ಎಡಕ್ಕೂ ಬಲಕ್ಕೂ ಎಡಕ್ಕೂ ಬಲಕ್ಕೂ. ಓಕೆ, 1 more set ಸ್ಟಾರ್ಟ್ ಮಾಡಿ. 1, 2, 3, increase the speed. 3, 4, 5, 6, 7, 8, 9, 10, 11, plus 12, 13, 14, 15, 16, 17, 18, 19, 20. Relax. Hand down. Take a deep breath. Breathe out from the mouth. Breathe in. Breathe out from the mouth. Very good. ಈಗ ಎಲ್ಲರೂ ಹಸ್ತವನ್ನ ತೋರಿಸಿ. ಈ ಹಸ್ತವನ್ನ ನಿಮ್ಮ ಮುಂಭಾಗದಲ್ಲಿ ನೆಲದ ಮೇಲೆ ಚೆನ್ನಾಗಿ ಹೀಗೆ ಪ್ರೆಸ್ ಮಾಡಿ. ಇಲ್ಲಿಂದ 1 ಬ್ರೀತ್ ಇನ್, ಬೋತ್ ಹ್ಯಾಂಡ್ ಅಪ್. 2 ಕೈಗಳನ್ನ ಮೇಲೆತ್ತಿ ಉಸಿರನ್ನ ತಗೊಳ್ಳಿ. ಉಸಿರನ್ನ ಬಿಟ್ಟ ಮತ್ತೆ ಹಸ್ತವನ್ನ ನೆಲದ ಮೇಲೆ ಪ್ರೆಸ್ ಮಾಡಿ. ಶ್ವಾಸ ಕಂಪ್ಲೀಟ್ ಖಾಲಿಯಾದಾಗ ಹಸ್ತವನ್ನ ನೆಲಕ್ಕೆ ಪ್ರೆಸ್ ಮಾಡಿ ಇಟ್ಕೊಂಡು ಬೆನ್ನನ್ನ ಎಳಿಬೇಕು. ಹೀಗೆ ನೋಡಿ, ಹೀಗಿರುತ್ತೆ ನಿಮ್ಮ ಬೆನ್ನನ್ನ ಮೇಲ್ಭಾಗ ಕೆಳ್ಕೋಬೇಕು. ಹೀಗೆ ರೆಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 ಬಿಡಬಾರ್ದು, 5 ಬ್ರೀತ್ ಇನ್, 6 breathe out, 7 breathe in, 8 breathe out, 9 breathe in, 10 breathe out, 9 breathe in. ಹೀಗೆ ಇರಿ. ಕೈಯನ್ನ ನೇರ ಮಾಡಿ, ಶರೀರ ನೇರ ಮಾಡಿ, ಅಲ್ಲೇ ಬ್ರೀತ್ ಔಟ್ ಮಾಡಿ ಮತ್ತು ಅಲ್ಲಿಂದ 5 ಶ್ವಾಸ ಮಾಡಿ. ಎಲ್ಲರೂ ನಿಮ್ಮ ತೋಳನ್ನ ಕಿವಿಗೆ ತಾಗಿಸುವ ರೀತಿಯಲ್ಲಿ ಇಟ್ಕೊಳ್ಳಿ. ಶರೀರವನ್ನ ಮೇಲ್ಭಾಗಕ್ಕೆ ಇರಿ. 1 ಬ್ರೀತ್ ಇನ್, ಅಲ್ಲೇ ಇರ್ಬೇಕು. 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 ಬ್ರೀತ್ ಇನ್, 6 breathe out. Amma ಇಲ್ಲಿ ಬನ್ನಿ. 7, 8, 9, 10. Purple mat, please come front. Breathe in. Slowly breathe out. ಆ ಕೈಯನ್ನ ಮಂಡಿ ಮೇಲೆ ತಗೊಳ್ಳಿ, ಮಂಡಿ ಮೇಲೆ ಇಟ್ಕೊಳ್ಳಿ. ಈಗ ಮಂಡಿ ಮೇಲೆ ಕೈಯನ್ನ ಟೈಟ್ ಆಗಿ ಇಟ್ಕೊಳ್ಳಿ. ಮತ್ತೆ ಶರೀರವನ್ನ ನೇರ ಮಾಡಿ. ಎಲ್ಲರೂ ಕಣ್ಣನ್ನ ಮುಚ್ಚಿ ಶ್ವಾಸ ಒಳಗೆ
ಶ್ವಾಸ ಹೊರಗೆ. Breathe in. Breathe out. Breathe in. Breathe out. 7, breathe in. 8, breathe out. 9, breathe in. 10, breathe out. ವೆರಿ ಗುಡ್. ಎರಡೂ ಕೈಗಳನ್ನ ಶರೀರದ ಅಕ್ಕಪಕ್ಕದಲ್ಲಿ ಇಟ್ಕೊಳ್ಳಿ. ಕೈ ಬೆರಳುಗಳು ಭೂಮಿಗೆ, ಬೆರಳಿನ ತುದಿ ಮಾತ್ರ ಸ್ಪರ್ಶವನ್ನ ನೀಡ್ಲಿ. ಹತ್ತಿರದಲ್ಲಿ ಹೀಗೆ ತಗೋಬೇಡಿ. ಕೈ ನೇರವಾಗಿರ್ಲಿ ಮತ್ತು ಶರೀರವನ್ನ ನೇರ ಮಾಡಿ. 1, ಬ್ರೀತ್ ಇನ್, ಲುಕ್ ಅಟ್ ದ ಸ್ಕೈ. ಆಕಾಶವನ್ನ ನೋಡಿ, ಹಸ್ತಗಳನ್ನ ಜೋಡಿಸಿ. 2, ಬ್ರೀತ್ ಔಟ್. ಕೈ ಅದೇ ಸ್ಥಿತಿಯಲ್ಲಿ ಕೆಳಗಡೆ ಬರ್ಲಿ. ಗಲ್ಲವನ್ನ ಎದೆಗೆ ತಾಗಿಸಿ. 3, breathe in. 4, breathe out. 5, breathe in. 6, breathe out. 7, breathe in. 8, breathe out. 9, breathe in. 10, breathe out. 11, 12, 13, 14, 15, 16, 17, 18, 19, 20, 21. ಅಲ್ಲೇ ಇರಿ. ಆಕಾಶ ನೋಡಿ, ಆಮೇಲೆ ಕಣ್ಮುಚ್ಕೊಳ್ಳಿ. ಆಕಾಶವನ್ನ ವಿಜುವಲೈಸ್ ಮಾಡ್ತಾ ಅಲ್ಲೇ ಶ್ವಾಸ ಹೊರಗೆ, ಅಲ್ಲೇ ಶ್ವಾಸ ಹೊರಗೆ. ಬ್ರೀತ್ ಇನ್, ಬ್ರೀತ್ ಔಟ್. Recording in progress. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, breathe out. Breathe in. Breathe out. Breathe in. Breathe out. Breathe in. Breathe out. ಕೈಯನ್ನ ನಿಧಾನವಾಗಿ ಕೆಳಗಡೆಗಿಳಿಸಿ. Take a deep breath. Breathe out from the mouth. Good. ಈಗ ನಿಮ್ಮ ಬಲ ಹಸ್ತವನ್ನ ಬಲಭಾಗದ ಕಡೆ ಎಷ್ಟು ಸ್ಟ್ರೆಚ್ ಆಗಕ್ ಸಾಧ್ಯ ಸ್ಟ್ರೆಚ್ ಮಾಡಿ. ನಿಮ್ಮ ಎಡಮಂಡಿ ಬಲಗೈ ಆ ಕಡೆ ಹೋದ ಹಾಗೆ ಎಡಮಂಡಿ ಕೆಳಗಡೆಗಿರ್ಲಿ. ನಿಮ್ಮ ಲೆಫ್ಟ್ ಹ್ಯಾಂಡ್ ಅನ್ನ ಸ್ಟ್ರೆಚ್ ಮಾಡಿ. ಇಲ್ಲಿ ನೋಡಿ, ಕೈ ಇಲ್ಲಿರುತ್ತೆ. 1 ಹೇಳಿದಾಗ ಇಲ್ಲಿ ಹೋಗ್ತೀರಿ, 2 ಹೇಳಿದಾಗ ವಾಪಸ್ ಬರ್ತೀರಿ. ಇಲ್ಲಿ ಬ್ರೀತಿಂಗ್ ಆಗತ್ತೆ, ಇಲ್ಲಿ ಬ್ರೀತ್ ಔಟ್ ಆಗತ್ತೆ. ರೆಡಿ. ಇದೇ ಸ್ಥಿತಿಲಿರಿ. ನಿಮ್ಮ ಬಲಭಾಗ ದೇಹವನ್ನ ಆಕಾಶದ ಕಡೆ ತಿರುಗಿಸ್ಕೊಳ್ಳಿ. ಹಸ್ತ ಆಕಾಶದ ಕಡೆಗಿರ್ಲಿ. 1, ಬ್ರೀತ್ ಇನ್. ಕಿವಿ ಟಚ್ ಆಗ್ಲಿ ಕೈ. 2, ಬ್ರೀತ್ ಔಟ್. 3, ಬ್ರೀತ್ ಇನ್. 4, ಬ್ರೀತ್ ಔಟ್. 5, ಬ್ರೀತ್ ಇನ್. ಎಲ್ರು ಎಡಗೈ. 6, ಬ್ರೀತ್ ಔಟ್. 7, 8, ಕೈ ಸಂಪೂರ್ಣ ಕೆಳಗಡೆ ಇಳಿಸ್ಬೇಕು. 9, 10, ವಾಪಸ್ ಬನ್ನಿ, ಸೆಂಟ್ರಿಗೆ ಬನ್ನಿ. ಎಡಗೈಯನ್ನ ಎಡಭಾಗಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಈಗ ಬಲ ಮಂಡಿಯನ್ನ ಕೆಳಗಡೆ ತಳ್ಕೊಳ್ಳಿ. ಓಕೆ, ಶರೀರ ತಿರುಗಿಸಿ. 1, ಬ್ರೀತ್ ಇನ್. 2, ಬ್ರೀತ್ ಔಟ್. 3, breathe in. 4, breathe out. 5, breathe in. 6, breathe out. 7, breathe in. 8, breathe out. 9, breathe in. 10, breathe out. Very good. ಈಗ ಸೆಂಟರ್ ಬನ್ನಿ. 1 ಲೆಫ್ಟ್, 2 ರೈಟ್. ಓಕೆ, 1 ಹೇಳಿದಾಗ ಎಡಭಾಗಕ್ಕೆ ರೈಟ್ ಹ್ಯಾಂಡ್ ಮೇಲೆ ಹೋಗುತ್ತೆ. 2 ಹೇಳಿದಾಗ ಬಲಭಾಗಕ್ಕೆ ಲೆಫ್ಟ್ ಹ್ಯಾಂಡ್ ಮೇಲೆ ಹೋಗುತ್ತೆ. ಓಕೆ, ರೆಡಿ. 1, 2,
3, 4, 5, 6, 7, 8. ಅಲ್ಲೇ ಇರಿ. 8 ಯಾವ ಭಾಗದಲ್ಲಿ ಇದ್ದೀರಿ? ಬಲಗೈ ಹೋಗಿರ್ಬೇಕು ಕೆಳಗಡೆ, ನೆಲದ ಮೇಲೆ ಬಲಗೈ ಇರ್ಬೇಕು, ಎಡಗೈ ಮೇಲಿರ್ಬೇಕು. ಕರೆಕ್ಷನ್ ಮಾಡ್ಕೊಳ್ಳಿ. 9, 10, 11, ಶ್ವಾಸ 12, 13, 14, 15, 16, 17, 18, 19. ಎಲ್ಲಿದ್ದೀರಾ ಹಾಗೆ ಇರಿ. 5 ಶ್ವಾಸ ಮಾಡಿ. 1, ಅಲ್ಲೇ ಇರ್ಬೇಕು. 2, ಬಲಗೈ ಮೇಲಿದೆ, ಕನ್ಫರ್ಮ್ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಬಲಗೈ. 3, 4, 5, 6, 7, 8, 9, 10. Inhale, exhale, opposite side. 1, ಎಡಗೈ ಮೇಲೆ ಹೋಗ್ಲಿ ಈಗ. ಎಡೆ ತಿರುಗಿಸಿ ಆಕಾಶದ ಕಡೆಗೆ. 1, 2, 3, 4, 5, 6, 7, 8, 9, 10. Center. Breathe out. ಮಾತಾಡಬಾರ್ದು. Take a deep breath. Breathe out from the mouth. Breathe in. Breathe out from the mouth. ಎರಡು ಹಸ್ತದಿಂದ ಮಂಡಿಯನ್ನ ಲಾಕ್ ಮಾಡ್ಕೊಳ್ಳಿ. ದೇಹ ಹಿಂದಕ್ಕೆ ಹೋಗುವಾಗ ಬ್ರೀತ್ ಇನ್, ಮುಂದಕ್ಕೆ ಬರುವಾಗ ಬ್ರೀತ್ ಔಟ್. ರೊಟೇಷನ್ ಅನ್ನ ಪ್ರಾರಂಭ ಮಾಡಿ. ಓಕೆ, 1 count, 1 breath. ಓಕೆ, 1 circle. Start. 1, 2, 3. ಫುಲ್ ಬಾಗ್ಬೇಕು ಮುಂದಕ್ಕೆ. 5 ಭಾಗ ಎಲ್ಲರೂ. 6, 7, 8, 9, 10. Opposite. 1, 2, 3, 4, 5, 6, 7, 8, 9, 10. ವೆರಿ ಗುಡ್. ಈಗ ಸೆಂಟರ್ ಕೂತಿದ್ದೀವಿ. ಸೈಡ್ ವ್ಯೂ ನಲ್ಲಿ ತೋರಿಸ್ತೀನಿ ನೋಡಿ. ಮಂಡಿ ಇಟ್ಕೊಳ್ಳಿ, ಹಂಚ್ ಮಾಡಿ ಬೆನ್ನನ್ನ ಮುಂಭಾಗಕ್ಕೆ ನೋಡಿ. ಹೀಗೆ ಹೋಗಿ ಬ್ರೀತ್ ಔಟ್ ನೋಡಿ. ಓಕೆ, ಇಟ್ಕೊಳ್ಳಿ ಮಂಡಿಯನ್ನ. ಸ್ಟಾರ್ಟ್ ಮಾಡಿ. 1, 2, ಏರಿ ಮುಂದಕ್ಕೆ. 3, 4, 5. ಫೈನಲ್ ಇಶ್ಯೂಸ್ ಇರೋರೆಲ್ಲ ಚೆನ್ನಾಗಿ ಮಾಡಿ. 6, 7, 8, 9, 10. ಅದನ್ನ ಈಗ ಮುಂಭಾಗದಿಂದ ಮೇಲಿಂದ ನೋಡಿ. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10. Very good. Center relax. Take a deep breath. Breathe out from the mouth. ಕೈಯನ್ನ ಎದೆಯ ಮುಂಭಾಗದಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಫ್ರೀ ಆಗಿ ಇಟ್ಕೊಳ್ಳಿ. ಇಟ್ ಬ್ಯಾಕ್ ವಿತ್ ಗುಡ್ ಬ್ರೀತ್ ಔಟ್. ಸೌಂಡ್ ಬ್ರೀತ್ ಔಟ್ ನೋಡಿ. ಹೀಗೆ ಬರ್ಬೇಕು. 1, 2, 3, 4. Start. 1 left ಹೋಗಿ. 1 left, 2 right, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Very good. Take a deep breath. Breathe out from the mouth. Breathe in. Breathe out from the mouth. ಈ ಲೈನ್ ಅಲ್ಲಿ ಲಾಸ್ಟ್ ಇಂದ 6ನೇವರು. ಅಮ್ಮ ಅಟೆನ್ಷನ್ ಈ ಕಡೆ. ಓಕೆ, ರೈಟ್. ಇವಾಗ ಕಾಲನ್ನ ಫೋಲ್ಡ್ ಮಾಡಿ. ಪ್ರತಿಯೊಬ್ರು ನೋವು ಆಗಲ್ಲ. ಎಲ್ರು ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿದಾದ್ಮೇಲೆ ಓಕೆ, ಶಬ್ದ ರೈಟ್. ಈ ಮೊಳ ಕೈಯನ್ನ ಮಂಡಿಗೆ ತಾಗುವ ಹಾಗೆ ಹೀಗಿಟ್ಕೊಳ್ಳಿ. ಹಸ್ತ ಮತ್ತು ಮೊಳಕೈ. ಓಕೆ, ತಲೆಯನ್ನ ಎತ್ತಿ ಈಗ
ಎಲ್ಲ ಲೈವ್ ಹೋಗ್ತಾ ಇದೆ, ಮಾತಾಡ್ಬೇಡಿ, ತಲೆ ಎತ್ತಿ ಮೇಲೆ. ಓಕೆ, ಈಗ ನಾಲ್ಗೆನ ಹೊರಗಾಕಿ ನಾಲ್ಗೆ ಮುಖಾಂತರ ಬ್ರೀತ್ ಔಟ್ ಆಗ್ತಾ ಇರ್ಬೇಕು ನೋಡಿ. 1, 2, 3, 4, 5, 6, 7, 8, 9, 10, 11. ಓಕೆ, ಸ್ಟಾಪ್ ಮಾಡಿ. ನಾಲ್ಗೆಯಿಂದ ಬ್ರೀತ್ ಮಾಡಿ ಅಂದೆ, ನಾಲ್ಗೆಯಿಂದ ನಕ್ಕಿ ಅಂತ ಏನಾದ್ರು ಹೇಳದ್ನ? ಓಕೆ, ನಾಲ್ಗೆಯಿಂದ ಬ್ರೀತ್, ಸುಮ್ಮನೆ ಮಾಡೋದಲ್ಲ. ಓಕೆ, ಸ್ಟಾರ್ಟ್. 10 more count. ತಲೆ ಎತ್ತು ಮೇಲೆ. 1, 2. ನಾನು ಹೇಗ್ ಕೂತಿದ್ದೀನಿ ಅಮ್ಮ, ನೀವೇಕೆ ಸುಖಾಸನ ಕೂತಿದ್ದೀರಿ ಹೇಳಿಸ್ಕೋಬಾರ್ದು, ಮತ್ತೆ ಗೊತ್ತಾಗ್ಬಿಡುತ್ತೆ ನಿಮ್ದು ಅಟೆನ್ಷನ್ ಕಮ್ಮಿ ಇದೆ, ಅಕ್ಕಪಕ್ಕದವ್ರು ಮಾತಾಡ್ತಿದ್ದೀರಿ ನೀವು. 4, 5, 6. ಯಾಕಮ್ಮ ಮಾತಾಡ್ತೀರಾ? ಮತ್ತೆ ವೇದಿಕೆಗೆ ಬಂದ್ಬಿಡಿ, ಇಲ್ಲ ಅಂದ್ರೆ ಎಲ್ಬಿಡಿ ಕೆಳಗಡೆ, ಹಸ್ತ ಊರಿ ಎತ್ತಿ ಮೇಲೆ. 8, 9, 10, 11, 12, 13, 14. ಜರ್ಕಿನ್ ಹಾಕೊಂಡಿರೋರು 15. ನನ್ನ ಮುಂಭಾಗದ ಸಾಲು 16, 17, 18, 19, 20. ರೈಟ್. Inhale all the way, hands up. Exhale, hand down. ರೈಟ್. ಅಲ್ಲಿಂದಾನೆ ನಿಮ್ಮ ಕೈಯನ್ನ ಹಿಂದೆ, ನಾನು ಸ್ಟ್ಯಾಂಡಿಂಗ್ ನಲ್ಲಿ ತೋರಿಸ್ತೀನಿ, ಹೀಗೆ ಕಟ್ಕೊಳ್ಳಿ. ಓಕೆ, ಸೇಮ್ ಪೊಸಿಷನ್. ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಸ್ಟಾರ್ಟ್ ಮಾಡಿ. 1, ಲೆಫ್ಟ್ ಲೆಫ್ಟ್, 2, ರೈಟ್. ಬಾಡಿ ತಿರುಗೋ ಹಾಗಿಲ್ಲ, ಕೈಯನ್ನು ಎಳ್ಕೋಬೇಕು. ದೇಹ ಶರೀರ ನೇರ ಮಾಡಿ, ಶರೀರ ನೇರ. ಮಂಡಿ ಮೇಲೆ ನಿಂತ್ಕೊಳ್ಳೋ ಹಾಗಿಲ್ಲ, ಕೆಳಗೆ ಕುತ್ಕೋಬೇಕು. ಕೈ ಮೇಲೆ ಎತ್ತಿ, ಮೇಲೆ ಫುಲ್ ಎತ್ತಿ. ಓಕೆ, 1 ಲೆಫ್ಟ್ ನಿಮ್ಮ ಎಡಭಾಗ, 2 ರೈಟ್, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಗುಡ್. ಈಗ ಎಲ್ಲರೂ ಮಂಡಿ ಮೇಲೆ ನಿಂತ್ಕೊಳ್ಳಿ. ಓಕೆ, ಮಂಡಿ ಮೇಲೆ ನಿಂತ್ಕೊಳ್ಳಿ. ಸೇಮ್ ಹ್ಯಾಂಡ್ ಪೊಸಿಷನ್. ಓಕೆ, ಇಲ್ಲಿದ್ದೀರಿ. ಓಕೆ, ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಇಲ್ಲಿಡ್ಬಾರ್ದು, ಕೈ ಮೇಲೆ ಎಳ್ಕೋಬೇಕು. ಎಡಭಾಗ ಬಲಭಾಗ. ಸ್ಟಾರ್ಟ್ ಮಾಡಿ. 1, 2, 3, 4, 5, 6, 7, 8, 9, 10, 11. ಮಾಡಿ ಸರ್. 12, 13, 14, 15, 16. ಈಗ ಬರ್ತಾ ಇರೋರು ಈ ಭಾಗಕ್ಕೆ ಬನ್ನಿ. 17, ಈ ಭಾಗ, ಈ ಲೈನ್. 18, 19, 20. ವೆರಿ ಗುಡ್. ಎಲ್ರು ಕೈ ಬಿಡಿ. ಓಕೆ, ಇಲ್ಲಿಂದನೇ ಎರಡೂ ಕೈಯನ್ನ ಮೇಲ್ ತಗೊಂಡು, ಓಕೆ, ಹಿಂದಕ್ಕೆ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಗುಡ್. ಅಲ್ಲೇ ಇರಿ. ಅಲ್ಲಿಂದಾನೆ ಕೈಯನ್ನ ಇಂಟರ್ಲಾಕ್ ಮಾಡಿ. ಓಕೆ, ನಿಮ್ಮ ಹಿಪ್ಪಿಗೆ ಟ್ಯಾಪ್ ಆಗ್ಬೇಕು. ಓಕೆ, ರೆಡಿ. 1 ಹಿಪ್ ಅನ್ನ ಹಿಂದೆ ಮುಂದೆ, ಹಿಪ್ಪಿಗೆ ನಿಮ್ ಕೈ ತಾಕ್ಬೇಕು. ಎಷ್ಟಾಗುತ್ತೆ ಅಷ್ಟು ಮಾಡಿ. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಹ್ಯಾಂಡ್ ಫ್ರೀ ಮಾಡಿ. ಸುಮ್ನೆ ಅಲ್ಲ, ಸುಮ್ನೆ ಹಿಂಗ್ ಹೊಡ್ಕೊಳ್ಳೋದಲ್ಲ. ವಾಟ್ ಇಸ್ ದಿಸ್? ಓಕೆ, ಬಲಗಾಲನ್ನ ಮುಂದೆ ಇಡಿ, ಎಡಗಾಲನ್ನ ಬಲಗಾಲಕ್ಕೆ ಸೇರಿಸಿ. Come up. Take a deep breath. Breathe out from the mouth. Breathe in. Breathe out from the mouth. ಕಾಲನ್ನ ಜೋಡಿಸಿ. Join your feet. Both the hands forward rotation. Start. 1, 2, 3, 4, 5, 6,
7, 8, 9, 10. Speed ಮಾಡಿ. 11, 12, 13, 14, 15, 16, 17, 18, 19, 20. Back. 1, 2, 3, 4, 5, 6, 7, 8, 9, 10. Increase the speed. 11, 12, 13, 14, 15, 16, 17, 18, 19, 20. Center relax. Take a deep breath. Breathe out from the mouth. 3 ಅಡಿ 3.5 ಅಡಿ ಕಾಲ ಮಾಡಿ. ಮ್ಯಾಟಿಂದ ಆಚೆ ಹೋಗಿ ಕಾಲು 3.5 ಅಡಿ. ಕೈ ಹೀಗಿಟ್ಕೊಳ್ಳಿ. ಹೊಟ್ಟೆ ಒಳಗಡೆ ಇಟ್ಕೊಳ್ಳಿ. ಎದೆ ಮೇಲೆತ್ತಿ. ಓಕೆ. ಅಪ್ಪರ್ ಬಾಡಿ ಡಯಾಫ್ರಾಮ್ ಮಾತ್ರ. ಓಕೆ. ಹೀಗೆ ಕುಂಸೋದಲ್ಲ. ಓಕೆ. ಬರೀ ನಿಮ್ಮ ಡಯಾಫ್ರಾಮ್. ಓಕೆ. ನಂಗೆ ಗೊತ್ತು ಸೊಂಟ ಇದೆ, ಚೆನ್ನಾಗ್ ಶೇಕ್ ಆಗುತ್ತೆ, ಚೆನ್ನಾಗ್ ಬೆಳೆದಿದೆ. ಓಕೆ. ಅಪ್ಪರ್ ಡೇ. 1 ಲೆಫ್ಟ್ ರೈಟ್ 1 2 3 4 5 6 7 8 9 10 11 12 13 14 15 16 17 18 19 20. ಕೈ ಹಾಗೆ ಇರ್ಲಿ. ಜಂಪಿಂಗ್. ಕೈ ಹೀಗೆ ಇರ್ಲಿ. ಕೈ ಹೀಗೆ ಇರ್ಲಿ. ಓಕೆ. 1 2. ಹೊಟ್ಟೆ ಒಳಗಡೆ ಇಳ್ಕೋಬೇಕು. ಇಷ್ಟು ಕೈ ಹಾಗೆ ಇರ್ಲಿ. ಕೈ ಹಾಗೆ ಇರ್ಲಿ. ಇದು ಏನಕ್ ಮಾಡ್ತೀರಾ ಅಂದ್ರೆ ಹೊಟ್ಟೆಯ ಒಳಭಾಗದ ಇಂಟರ್ನಲ್ ಆರ್ಗನ್ಸ್ ಏನಿದೆ, ಓಕೆ, ಅದಕ್ಕೆ ನೀವು ಶಕ್ತಿಯನ್ನ ತುಂಬುವಂಥದ್ದು. ಸ್ಟಾರ್ಟ್. 1 2 3 4 5 6. ಕಾಲ್ ಜೋಡಿಸಿ. 7 8 9 10. ಇನ್ನ ಜೋಡಿಸಿ. ಆಪೋಸಿಟ್. 1 2 3 4 5 6 7 8 9 10. ವೆರಿ ಗುಡ್. ಅಲ್ಲಿಂದ ಕೈ ಹಾಗೆ ಇರ್ಲಿ. ಕೈ ಹಾಗೆ ಇರ್ಲಿ. ಜಂಪ್. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. 2 ಅಡಿ ಕಾಲ್ ಒಳಗಡೆ ಹೇಳ್ಕೊಡಿ. 2 ಅಡಿಗೆ ರೈಟ್. ಈಗ ಬಲಗೈ ಕೆಳಗಡೆ ಇರ್ಲಿ. ಎಡಗೈ ಮಾತ್ರ ಮೇಲ್ ತಗೊಳ್ಳಿ. ಇಲ್ಲಿಂದ ಜಸ್ಟ್ 1 2 3 4 5 6 7 8. ವಾಪಸ್ ಬರ್ಬಾರ್ದು. ಕೈ ವಾಪಸ್ ಬರ್ಬಾರ್ದು. ಫರ್ದರ್ ಹೋಗ್ತಾ ಇರ್ಬೇಕು. ಈಗ ನೀವೇನ್ ಮಾಡ್ತೀರಾ? ಹೀಗ್ ಬರ್ತಾ ಇದೆ. ಇಲ್ಲಿಂದನೇ 1 2 3 4 5 6 7 8 9 10. Center relax. Take a deep breath. Breathe out from the mouth. ಈಗ ನಿಮ್ಮ ರೈಟ್ ಹ್ಯಾಂಡ್. ಓಕೆ. ಸ್ಟ್ರೆಚ್. ಸ್ಟಾರ್ಟ್. 1 2 3 4 5 6 7 8 9 10. 9 ಹೋಗ್ಲಿ. 8 7 6 5 4 3 2 1. Very good. Come center. Take a deep breath. Breathe out from the mouth. Good. ಕೈ ಹೀಗೆ ಇಟ್ಕೊಳ್ಳಿ. ಇಲ್ಲಿಂದನೇ ಹಿಂದೆ ತಿರುಗಿ ಹಿಂದಿನವರ ನೋಡ್ಬೇಕು. 2 ರೈಟ್ ಸೈಡ್. ಓಕೆ. ಹೀಗೆ ಇಟ್ಕೊಳ್ಳಿ ಕೈ ಎಲ್ಲರೂ. ಸೆಂಟರ್ ಬನ್ನಿ. ಸೆಂಟರ್. ರೆಡಿ. 1 ಲೆಫ್ಟ್ ಲುಕ್ ಬ್ಯಾಕ್. 2 ಕೈ ಹೀಗೆ. 3 4 5 6 7 8 9 10 11 12 13 14 15 16 17 18 19 20. Center relax. ಹಾಗೆ ಇರಿ. ಕೈ ಕೆಳಗಡೆ ಬಿಡಿ. ಹ್ಯಾಂಡ್ ಡೌನ್. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ನಿಮ್ಮ ಹಿಪ್ಪು ಮೇಲೆ ಎಡಗೈ ಇಟ್ಕೊಳ್ಳಿ. ಹೀಗೆ ಈ ಹಿಪ್ಪನ್ನ ಹಿಂದಕ್ಕೆ ಲಿಟ್ರಲಿ ಯು ಶುಡ್ ಫೀಲ್ ಹಿಂದಕ್ಕೆ ತಗೊಳ್ತಾ ಇದ್ದೀನಿ ಅಂತ ಹಿಪ್ಪನ್ ಹಿಂದೆ ತಳ್ಳಿ
ನಾನು ಎಲ್ಲಾರ್ನು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ, ಎಲ್ರು ಹಿಂದೆ ತಳ್ಳಿ. ಎಸ್, ತಳ್ಳಿ ಇನ್ನು, ತಳ್ಳಿ ಇನ್ನು, ಬಾಗಿ ಬಾಗಿ. ದೇಹವನ್ನ ಸ್ವಲ್ಪ ಬಲಭಾಗ ತಿರ್ಗಿಸ್ಕೊಳ್ಳಿ. ಬಲಭಾಗ ತಿರ್ಗಿಸಿದಿರಿ, ಗುಡ್. ಎಡ ಹಸ್ತ ನನಗೆ ತೋರಿಸಿ, ಕೈ ಎತ್ತಿ. ವೆರಿ ಗುಡ್. ಆ ಎಡ ಹಸ್ತವನ್ನ ತಗೊಂಡೋಗಿ ನಿಮ್ಮ ಎಡಗಾಲಿನ ಪಕ್ಕದಲ್ಲಿ ಇಟ್ಕೊಳ್ಳಿ. ಕಷ್ಟ ಆದ್ರೆ ಮೊಣಕಾಲು ಇಟ್ಕೊಳ್ಳಿ. ಎಲ್ಲಿಗಿರುತ್ತೆ ಕೈ ಅಲ್ಲೇ ಇರ್ಲಿ. ಅಲ್ಲಿಂದ ಓಕೆ, ಒನ್ ಹೇಳಿದ ತಕ್ಷಣ ನೋಡ್ಕೊಳ್ಳೋರು ನೋಡಿ ಆಮೇಲೆ ಮಾಡಿ. ಓಕೆ ನೋಡಿ, ಒನ್. ಈ ಕೈ ಮತ್ತೆ ವಾಪಸ್ ಇಲ್ಲೇ ಬಂದ್ ಲಾಕ್ ಆಗ್ಬೇಕು. ಓಕೆ, 1 2 ಹೀಗೆ ಬರ್ಬೇಕು. ರೆಡಿ, 1 ಬ್ರೀತ್ ಬರ್ಬೇಕು. 1 ಅಷ್ಟೇ ನಾನು ಹೇಳಿದ್ದೀನಿ. 1ಗೆ ಅಲ್ಲೇ ಸ್ಟಾರ್ಟ್ ಮಾಡ್ಬೇಕು. 1 ವಾಪಸ್ ಬಂದ್ ಕೈ ಮೇಲೆ ಕೈ ಇಡ್ಬೇಕು. ಅಗೇನ್ ಟ್ರಯಲ್. 1 ಬ್ರೀತ್ ಬರ್ತಿಲ್ಲ. 2 3 4 5 6 ಆ ಕೈಗೆ ಬರ್ಬೇಕು. ಆ ಕೈಗೆ ಬರ್ಬೇಕು. ಇಲ್ಲಿ ಬರ್ಬೇಕು. ಲಾಕ್ ಮಾಡ್ಬೇಕು. Yes. 7 8 ಕೈ ಇಲ್ಲಿ ವಾಪಸ್ ಬರ್ಬೇಕು. ಇಟ್ಕೊಳ್ಳಿ, ಇಟ್ಕೊಳ್ಳಿ. ಈಗ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ, ಕಪ್ ಮಾಡ್ಬೇಡಿ ಯಾರು. ಮುಂಭಾಗದಲ್ಲಿ ನೋಡಿ, ಇಲ್ಲಿದೆ. 1 ಹೇಳಿದ ತಕ್ಷಣ ವಾಪಸ್, 2 ಹೇಳಿದ ತಕ್ಷಣ ವಾಪಸ್, 3 ಹೇಳಿದ ತಕ್ಷಣ ವಾಪಸ್. ರೆಡಿ, ಸೊಲ್ಯೂಷನ್. ಇಟ್ಕೊಳ್ಳಿ, ಮೊಣಕಾಲು ಇಟ್ಕೊಳ್ಳಿ. ಆಗಿಲ್ಲ ಅಂದ್ರೆ ಇಟ್ಕೊಳ್ಳಿ, ಕೈ ಇಟ್ಕೋಬೇಕು. ಸ್ಟಾರ್ಟ್. 1 ಕೈ ವಾಪಸ್ ಬರ್ಬೇಕು. 2 3 ಸೌಂಡ್ ಬರಬಾರ್ದು, ಸೌಂಡ್ ಬರಬಾರ್ದು. ಸೌಂಡ್ಲೆಸ್ ಪ್ರಾಕ್ಟೀಸ್. ಬ್ರೀತ್ ಬಿಟ್ಟು ಬೇರೆ ಏನು ಶಬ್ದ ಇರಬಾರ್ದು. ಅಲರ್ಟ್, ಸ್ಟಾಪ್ ಎವ್ರಿವನ್. ಅಲ್ಲೇ ಇರಿ, ಪೊಸಿಷನ್ ಅಲ್ಲಿ ಇರಿ. ನೀವು ಮಾಡ್ಲಿಲ್ಲ ಅಂದ್ರೆ 10 ನಿಮಿಷ ಆಗಿ ಟೆಕ್ನಿಕ್ ಇಂದ ನಾನು ಬೇರೆ ಟೆಕ್ನಿಕ್ ಹೋಗಲ್ಲ. ಕರೆಕ್ಟ್ ಆಗಿ ಮಾಡಿ. ಪೊಸಿಷನ್ ನಿಂತ್ಕೋಬೇಡಿ ಯಾರು. 3 ವಾಪಸ್ ಬನ್ನಿ ಕ್ವಿಕ್ ಆಗಿ. ಹ್ಯಾಂಡ್ ಡೌನ್, ಹ್ಯಾಂಡ್ ಡೌನ್. 4 ಹ್ಯಾಂಡ್ ಡೌನ್ ಕ್ವಿಕ್. 5 6 7 8 9 10 ಶಬ್ದ ಬರ್ತಾ ಇದೆ. 11 12 13 14 15 16 17 18 19 20. ಓಕೆ, ಅಲ್ಲಿಂದ ಇನ್ನೊಂದ್ ಸೈಡ್ ಸ್ವಿಚ್ ಆಗಿ. ಮೇಲ್ ಹೇಳ್ಬೇಡಿ, ಮೇಲ್ ಹೇಳ್ಬೇಡಿ, ಮೇಲ್ ಬರ್ಬೇಡಿ. ಟರ್ನ್, ಸ್ಟಾರ್ಟ್. 1 2 3 4 5 6 7 8 ಬೆಂಡ್ ಆಗ್ಬೇಕು. 9 10 11 12 13 14 15 16 17 18 19 20. Inhale up. Exhale. Inhale. Exhale. ಕಾಲ್ ನೋಡ್ಕೊಳ್ಳಿ. ಮಿನಿಮಮ್ 3 ಅಡಿ ಇರ್ಲೇಬೇಕು. 3.5 ಅಡಿ ಮೇಲ್ ಹೋಗ್ಬಾರ್ದು. ಬಿಟ್ವೀನ್ 3 and 3.5 feet. ಕೈ ಈಕ್ವಲ್ ಟು ಶೋಲ್ಡರ್. ಇಲ್ಲಿಂದ 1 ಹೇಳಿದಾಗ ಮತ್ತೆ ಎಡಭಾಗ, 2 ಹೇಳಿದಾಗ ಮತ್ತೆ ಬಲಭಾಗ. ಕೈಯನ್ನ ಕೆಳಗ್ ಮಾಡಬಾರ್ದು. ಓಕೆ, ಹೀಗೆ ಇರ್ಬೇಕು. ಬೆರಳುಗಳು ನೇರವಾಗಿರ್ಬೇಕು. ನೋಡಿ, ಎಷ್ಟೋ ಜನರಿಗೂ ಒಂದು 10% ಆದ್ರೂ ಬೆರಳು ಆಚೆ ಹೋಗಿದೆ. ಬೆರಳು ನೀವೆಷ್ಟು ಒಳಭಾಗ ತಗೊಳ್ತೀರೋ ಅಷ್ಟು ನಿಮ್ಮ ಬಾಡಿ ಕರೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ಅಲೈನ್ಮೆಂಟ್ ಆಗುತ್ತೆ. ಓಕೆ, ನಾಳೆ ಇನ್ನೂ ಸ್ವಲ್ಪ ಡಿಸ್ಟೆನ್ಸ್ ಮಾಡಿಸಿ ಸರ್. ಒಬ್ರಿಂದ ಒಬ್ರಿಗೆ ನೋಡಿ ಡೈರೆಕ್ಷನ್ ಚೇಂಜ್ ಮಾಡ್ತಾರೆ, ಒಬ್ರಿಗೊಬ್ರಿಗೆ ಟಚ್ ಆಗತ್ತೆ ಅಂತ. ಕೊನೆಯ 2 ಸಾಲುಗಳನ್ನ ಕಟ್ ಆಫ್ ಮಾಡಿ ಲೆಫ್ಟಿಗೆ ರೈಟಿಗೆ ಸ್ಪ್ರೆಡ್ ಮಾಡಿ. ರೈಟ್, ರೆಡಿ. ಓಕೆ, ಹೀಗೆ ಇರಿ, ಮಾಡಬೇಡಿ. ನೋಡಿ, ಚೆನ್ನಾಗಿ ನೋಡ್ಬೇಕು. ಮಾಡುವಾಗ ಜೊತೆಲಿ ಮಾಡ್ಬೇಕು. ಅದಾದ್ಮೇಲೆ ಮಾಡಿದವ್ರಿಗಿಂತ ಚೆನ್ನಾಗಿ ಮಾಡ್ಬೇಕು ಅಲ್ಲ. ರೈಟ್, 1 ಹೇಳಿದಾಗ ನೋಡಿ, 1 ಫುಲ್ ಹೀಗೆ ಒಂದೇ ಲೈನ್ ಅಲ್ಲಿ ಶರೀರ ಅಪ್ಪರ್ ಬಾಡಿ ಮಾತ್ರ ಟ್ವಿಸ್ಟ್ ಆಗ್ಬೇಕು. ಕೈ ಹೀಗೆಲ್ಲ ಬರಬಾರ್ದು, ಅಥವಾ ಹೀಗೆ ಹೀಗೆಲ್ಲ ಬರಬಾರ್ದು, ನೇರ. 3 ಹೇಳಿದಾಗ ಮತ್ತೆ ಬಲಭಾಗದಿಂದ. ರೆಡಿ, 1 ನೋಡಿ, ಬಲಗೈ ಫೋಲ್ಡ್ ಆಯ್ತು, ನೇರ ಮಾಡಿ.
Very good. Excellent actually. Wonderful. 2. Movement ಚೆನ್ನಾಗಿ ಬಂದಿದೆ. Breathe I am not satisfied. ಈಗ breathe ಫೋಕಸ್ ಮಾಡೋಣ. 3. ವಾವ್, breathe out ಆಗ್ಬೇಕಲ್ಲಿ. 4. ಕೈ ನೇರ. 5. 6. 7. 8. 9. 10. 11. 12. 13. 14. 15. 16. 17. 18. 19. 20. 20 ಯಾವ ಭಾಗದಲ್ಲಿದ್ದೀರಿ? ಬಲಭಾಗದಲ್ಲಿದ್ದೀರಿ. ಬಲಭಾಗದಲ್ಲೇ ಇರಿ. ಈಗ ಬಲಗೈ ಇಲ್ಲಿದೆ. ಇಲ್ಲಿಂದ ಬಲಗೈ ಮಾತ್ರ ಮತ್ತೆ ವಾಪಸ್ ಬರಬಾರ್ದು. ಹಿಂದೆ ಸ್ಟ್ರೆಚ್ ಆಗ್ತಾ ಇರ್ಬೇಕು. ಓಕೆ, ಸೊ ಏನಿಲ್ಲಿದ್ದೀರಿ? ಬಲಗೈ ಹಿಂದೆ ಹೋಗಿದೆ. 1, 2, 3, 4, 5, 6, 7, 8, 9, 10, 11, 12, 13. ಬಲಗೈಯಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲ, ಲೆಫ್ಟ್ ಹ್ಯಾಂಡ್ ಮೂವ್ ಆಗೋದೇ ಇಲ್ಲ. 18, 19, 20. ಓಕೆ, ಸೆಂಟರ್. ಕೈ ಹೀಗೆ ಇರ್ಲಿ, ಕೈ ಇಳಿಸ್ಬೇಡಿ. ದಟ್ ಈಸ್ ಓನ್ಲಿ ನಾವು ಏನ್ ಸ್ಟೇ ಮಾಡ್ತೀವಿ, ಹೋಲ್ಡ್ ಮಾಡ್ತೀವಿ, ಅಲ್ಲಿ ಮಾತ್ರ ಶಕ್ತಿ ವರ್ಧಿಸುವಂಥದ್ದು, ವೃದ್ಧಿ ಆಗುವಂಥದ್ದು. ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಈಗ ನಿಮ್ಮ ಎಡಗೈ, ಎಡಭಾಗ ತಿರುಗಿಸಿ. ಇಲ್ಲಿ ನೋಡಿ, ನನ್ನ ಒಂದ್ಸಲ ನೋಡಿ. ಈ ಕೈ ಹೀಗೆ ಇರ್ಬೇಕು, ಶೇಕ್ ಆಗ್ಬಾರ್ದು. ಈ ಕೈ ಮಾತ್ರ. 1, 2, 3 ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 9, 8, 7, 6. ಬ್ರೀತ್ ಔಟ್ ಮಾಡಲ್ಲ. 7, 8, 9, 10, 9, 8, 7, 6, 5, 4, 3, 2, 1. ಸೆಂಟರ್, ಹ್ಯಾಂಡ್ ಡೌನ್. ಟೇಕ್ ಅ ಡೀಪ್. ಕಾಲ್ ಹಾಗೆ ಇರ್ಲಿ, ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಹೀಗೆ ಗ್ರಿಪ್ ಇರ್ಬೇಕು, ಅದನ್ನ ಪಾದಬಂಧ ಅಂತ ಹೇಳ್ತೇವೆ. ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಯಾರಿಗಾದ್ರೂ ನನ್ಗೆ ಚಿಕ್ಕದಿಂದ ಯೋಗ ಮಾಡಿಲ್ಲ, ಅಥವಾ ನನ್ಗೆ ವಯಸ್ಸಾಗಿದೆ, ನನ್ ಬಾಡಿ ಸ್ಟಿಫ್ ಇದೆ, ನಾನ್ ಮಾಡಕ್ ಆಗ್ತಾ ಇಲ್ಲ, ಆ ಫೀಲ್ ಯಾರಿಗಾದ್ರೂ ಈಗ ಈ ಕ್ಷಣಕ್ಕೆ ಅನ್ನಿಸ್ತಾ ಇದೆಯಾ? ಇಲ್ಲ, ಎಲ್ರೂ ಮಾಡ್ತಾ ಇದೀವಿ. ದಟ್ ಈಸ್ ಒನ್ ಫ್ಲೋ ಅಷ್ಟೇ. ಓಕೆ, ನಾನ್ ಮಾಡಿಸ್ತೀನಿ, ನೋ ವರೀಸ್. ಲಾಸ್ಟ್ ಅಲ್ಲಿ ಅಟೆನ್ಷನ್ ಈ ಕಡೆ. ರೈಟ್, ಕೈಯನ್ನ ಹೇಗಿಟ್ಕೊಳ್ಳಿ. ಇಲ್ಲಿಂದ ಜಸ್ಟ್ 1, 2, ಹಸ್ತ ತಿರ್ಗಿಸ್ಕೊಳ್ಳಿ. 3, 4, 5. ಬ್ರೀತ್ ಔಟ್. ನೋಡಿ, ಅಪ್ಪರ್ ಬಾಡಿ. ನಿಮ್ದೆಲ್ಲ ಪ್ರಾಬ್ಲಮ್ ಏನಂದ್ರೆ, ನಿಮ್ಮ ರೆಗ್ಯುಲರ್ ಯೋಗದಲ್ಲಿ ಹೀಗೆಲ್ಲ ಮಾಡುತ್ತೀನಿ. ನಾನ್ ಕೊಡ್ತಾ ಇರೋದು ಲೋವರ್ ಬಾಡಿ. ನನ್ನ ನೋಡಿ, ನನ್ನ ನೋಡಿ. ನಾನ್ ಚೆಸ್ಟ್ ರೀಜನ್ ಹೇಳಲೇ ಇಲ್ಲ. ಲೋವರ್ ಬಾಡಿ, ಪೆಲ್ವಿಸ್ ಅನ್ನ, ಈ ಪ್ಲೇಟ್ ಅನ್ನ ಮುಂದೆ ತಳ್ಳಿ ಅಷ್ಟೇ. ನೋಡಿ, ಹೀಗಿದೆ. ಸರಳವಾಗಿ ಅಭ್ಯಾಸ ಮಾಡ್ಬೇಕು. 1, 2, 3, 4, 5, 6, 7, 8, 9, 10, 9, 8, 7, 6, 5, 4, 3, 2, 1. Straight. ನೇರ. Take a deep breath, hand down. Breathe out from the mouth. ಇವಾಗ ಸೇಮ್ ಹಿಪ್ ಹಿಂದೆ ಹೋಗ್ಲಿ, ಬಾಡಿ ಮುಂದೆ ಬರುತ್ತೆ. ಕಂಪಲ್ಸರಿ ಎಲ್ಲರೂ ಎಡಗೈಯಿಂದ ಬಲಗಾಲಿನ ಮೊಳಕಲ್ಲನ್ನ ಹೊರಭಾಗದಿಂದ ಹಿಡ್ಕೋಬೇಕು. ಹಿಡ್ಕೊಂಡಿದ್ದಾದ್ಮೇಲೆ ನನ್ನ ಗಮನಿಸ್ಕೊಳ್ಳಿ. ಓಕೆ, ನೋಡಿ. 1, 2, 1, 2. ಆಪೋಸಿಟ್ ಹ್ಯಾಂಡ್ ಅನ್ನ, ಆಪೋಸಿಟ್ ಲೆಗ್ ಅನ್ನ ಹೋಗಿ ಹಿಡ್ಕೋಬೇಕು. ಓಕೆ, ಎಡಗೈಯಿಂದ ಬಲಗಾಲನ್ನ, ಬಲಗಾಲ್ ಮೊಣಕಾಲನ್ನ ಟೈಟ್ ಆಗಿ ಹಿಡ್ಕೋಬೇಕು. ಕವರ್ ಅಪ್ ಮಾಡಿ ಹಿಡ್ಕೋಬೇಕು. ಹಿಡ್ಕೊಳಕ್ ಆಗಿಲ್ಲ ಅಂದ್ರೂ ಮಂಡಿಯನ್ನ ಬೆಂಡ್ ಮಾಡಾದ್ರೂ ಸರಿ, ಟೈಟ್ ಆಗಿ ಹಿಡ್ಕೋಬೇಕು. ಈಗ 1, ರೈಟ್ ಹ್ಯಾಂಡ್ ಮೇಲೋಗಿದೆ. 2, ರೈಟ್ ಹ್ಯಾಂಡ್ ಇಂದ ಎಡಗಾಲನ್ನು ಹಿಡ್ಕೋಬೇಕು ಮುಂಭಾಗದಲ್ಲಿ. ಹಾಗೆ 3, 4. ಬ್ರೀತ್ ಔಟ್. ಬ್ರೀತ್ ಔಟ್ ನನಗೆ ಬಹಳ ಮುಖ್ಯ. ಬ್ರೀತ್ ಔಟ್ ಎಲ್ಲಿರ್ಬೇಕು? ಎರಡೂ ಕೈಯಲ್ಲಿ ಹಾಕಾಗಿರ್ಬೇಕು. ಸ್ಟೇಜ್ ಅಲ್ಲಿ ನೋಡಿ ಮಾಡ್ತಿದ್ದಾರೆ, ಇಲ್ಲಿ ಇಟ್ಕೊಂಡಿರ್ಬೇಕು. ರೆಡಿ? 3, 4, 5, 6,
7, 8, 9, 10, 11, 12, 13, 14, 15, 16, 17, 18, 19, 20. ಹಾಗೆ ಇಟ್ಕೊಳ್ಳಿ. 5 ಶ್ವಾಸ ಮಾಡಿ ಇಲ್ಲಿ. 1 ಬ್ರೀತಿಂಗ್ ಚೆನ್ನಾಗಿ ಸ್ಟ್ರೆಚ್ ಆಗ್ಲಿ. 2 ಬ್ರೀತ್ ಔಟ್. 3 ಬ್ರೀತಿಂಗ್. 4 ಬ್ರೀತ್ ಔಟ್. 5, 6, 7, 8, 9, 10. ಮೇಕ್ ಶೋರ್ ಕನ್ಫರ್ಮ್ ಮಾಡ್ಕೊಳ್ಳಿ, ಖಾತ್ರಿ ಮಾಡ್ಕೊಳ್ಳಿ 2 ಕಾಲ್ ಹಿಡ್ಕೊಂಡಿದೀನಿ ಅಂತ. ಈಗ ಅಲ್ಲಿಂದನೆ 1 ಕೆಳಗಡೆ ಕೂತ್ಕೊಳ್ಳಿ. 1 ಡೌನ್ ಡೌನ್ ಹೀಗೆ ಇಟ್ಕೋಬೇಕು. ಎಸ್. ಯಪ್ಪ ಯಪ್ಪೋ ಅಯ್ಯಪ್ಪ ಅಯ್ಯಪ್ಪೋ ಕೊನೆಗೆ ಅಯ್ಯಯ್ಯೋ. ರೆಡಿ. 1, 2, 3, 4, 5, 6, 7, 8, 9, 10. ಓಕೆ 10 ಎಲ್ಲ ಇಡಿ, ತಲೆ ಎತ್ತಿ ಮೇಲೆ. Smile. 1 breathe in, 2 breathe out, another 3, 4, 5, 6, 7, 8, ಆಗಯ 9, 10. Why? Kulu. Right. Nidan. Bandi. Inhale, hand up. Exhale, hand down. ಈಗ ನಿಮ್ಮ ಬಲಗೈಯಲ್ಲಿ ಎಡ ಮೊಣಕಾಲನ್ನ ಹಿಡ್ಕೊಳ್ಳಿ. ಕಮಾನ್, ಕಮ್ ಫಾಸ್ಟ್. ಎಡಗೈ ಕೆಳಗಡೆ ಇಳಿಸ್ಕೊಂಡಿರಿ. ರೈಟ್. 1 ಲೆಫ್ಟ್ ಹ್ಯಾಂಡ್ ಅಪ್. 2 ಮುಂಭಾಗದಿಂದ ಆಪೋಸಿಟ್ ಲೆಗ್ ಹಿಡ್ಕೊಳ್ಳಿ. ಈಗ 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5, 6, 7, 8, 9. ಹೇಗೆ ಗೋ ಮಾಡಬಾರ್ದು, ಚೆನ್ನಾಗಿ ಮಾಡಿ. 10 ಕೆಳಗಡೆ 2 ಕಾಲ್ ಲಾಕ್ ಮಾಡಿ. 2 ಕಾಲ್ ಲಾಕ್ ಆಗಿರ್ಬೇಕು. 10. ಹಲೋ ಬಾಸ್, ಯಾಕೆ ನಾನು ಹೇಳ್ದಂಗೆ ಮಾಡ್ಬೇಕು. ಏನೇನೋ ಮಾಡ್ತಾ ಇದ್ದೀರಾ, ಯಾಕೆ? 9, 10, 11, 12, 13. ಹ್ಯಾಂಡ್ ಅಪ್ ಅಲ್ಲೇ ಇರಿ. 14 ಡೌನ್ ಲಾಕ್. 15 ಅಪ್. 16 ಲಾಕ್. 17 ಬ್ರೀತ್ ಇನ್. 18 ಲಾಕ್. 19, 20 ಲಾಕ್ ಮಾಡಿ. ಅಲ್ಲೇ 5 ಶ್ವಾಸ ಮಾಡಿ. 1, 2, 3, 4, 5, 6, 7, 8. ಬರ್ತೀನಿ ಮಾತಾಡ್ತಿದ್ದೀರಿ. 19 ಸಿಂಕ್ ಮ್ಯಾಟ್ ಮಾಡ್ಬೇಕು ಬೇಗ. 19, 20. ಓಕೆ, ಹಾಗೆ ಕೆಳಗಡೆ ಕುತ್ಕೊಳ್ಳಿ. ಈಗ 1 ಎಡ ನಂತರ ಸ್ಮೈಲ್ ಕೊಡಿ ನೋಡೋಣ. 1, 3, 4, 5, 6, 7. ನಗ್ತಾ ಮಾಡು ನೀನು ಯೋಗ, ಪವರ್ ಯೋಗ. Breathe in up, hand up, breathe out down. Make sure ಕಾಲಿನ ಬೆರಳುಗಳು ಮುಂಭಾಗಕ್ಕಿರ್ಲಿ, ನೇರವಾಗಿರ್ಲಿ. ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಸ್ಮೈಲ್ ಇರ್ಲಿ. ಉಸಿರು ತಗೊಳ್ಳಿ. ಉಸಿರು ಬಿಟ್ಟು ಆರಾಮ ಕೆಳಗಡೆ ಕುತ್ಕೊಳ್ಳಿ. ಡೌನ್ ಕುತ್ಕೊಳ್ಳಿ. ಹೀಗೆ
ಎಲ್ಲರೂ ಒಟ್ಟಿಗೆ ಕೂರ್ಬೇಕು. ಯಾಕೆ ಯೋಚನೆ ಮಾಡ್ತೀರಿ? ಕಮಾನ್ ರೆಡಿ, ಬ್ರೀತ್ ಇನ್. ಎಲ್ರು ಒಟ್ಟಿಗೆ ಮಾಡಿ ಲಾಸ್ಟ್ಲಿ. ಅಣ್ಣ ಹೇಳಿ ಮೇಲೆ ದೊಡ್ಡ ಮನ್ಸ್ ಮಾಡಿ. ಹಾಗೆ 2 ಡೌನ್, ಸೂಪರ್. 3 ಅಪ್, 4 ಡೌನ್. ಬಾಯಿ ಬಿಡಬಾರ್ದು. 5, 6, 7. ಪ್ಯಾಂಟ್ ಅದಕ್ಕೆ ತುಂಬಾ ಕಷ್ಟ. ಪ್ಯಾಂಟ್ ಇಟ್ಕೊಂಡ್ಬಿಡಿಲ್ಲ ಅಂದ್ರೆ 8 ಇಟ್ಕೊಳ್ಳಿ. 9, 10, 11, 12, 13. ಶ್ವಾಸ. 15 ಔಟ್. 17. ನೀವು ಮಾಡೋಣ. ಯಾರು ಮಾಡಲ್ವೋ ಅವರೇ ಇನ್ನೊಬ್ರು ಕಡೆ ಫೋಕಸ್ ಮಾಡು. ಯಾವ ಕಂಟಿನ್ಯೂಸ್ ಇದೆ? 18. ನೋಡಿ ಇದೆ ಡಿಫರೆನ್ಸ್. 19, 20. ಹೀಗೆ ಇರಿ. 5 ಶ್ವಾಸ. ಕಮ್ ಡೌನ್. ಸ್ಮೈಲ್. ಕೆಳಗಡೆ ಕೂತ್ಕೊಳ್ಳಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3, 4, 5. ಎಲ್ಲ ಖುಷಿಯಾಗಿದ್ದೀರಾ? ಅದೇ ಖುಷಿಯಲ್ಲಿ ಈಗ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಅವ್ರು ಎಂತ ಒಂದು ಶ್ರಮ ವಹಿಸ್ತಾ ಇದಾರೆ. ಕ್ಲಾಸ್ ಕೊಡಿ ಅಲ್ಲೇ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಓಕೆನಾ? ಕೈ ಮಾತ್ರ ಕ್ಲಾಸ್ ಕೊಟ್ಟರೆ ಸಾಕು. ಹಿಂಗಿರ್ಬೇಕು. ಇಲ್ಲಿಂದ ನೋಡಿ ಶ್ವಾಸ ಬರ್ತಾ ಇರ್ಬೇಕು. ಶ್ವಾಸ ಈಗ. ಕಮಾನ್. 1, 2, 3, 4, 5. ಬ್ರೀತ್. 5. ಅಲ್ಲಿ ವಜ್ರಾಸನ ಕೂತಿರೋರು ಅಕ್ಕಯ್ಯ ನಿಮ್ ಮೇಲೆ ಯಾಕೊಂಡು ನಂಗೆ ಭಾರಿ ಪ್ರೀತಿಯಾಗಿದೆ ಮಾಡಿ. 4, 5, 6, 7, 8, 9, 10, 11, 12, 13, 14, 15, 16, 17, 18, 19. Inhale. ಏನೋ ಒಂದು ಸಾಧನೆ ಮಾಡ್ದಿರೋಷ್ಟು ಫೀಲ್ ಆಗಲ್ಲ ಮೇಲ್ ಬಂದಾಗ. ಹೌದಾ ಇಲ್ಲ? ರೈಟ್. ಈಗ ಅಲ್ಲಿಂದಾನೆ ಮಂಡಿಯನ್ನ ಲೂಸ್ ಮಾಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Join the feet. Take a deep breath. Breathe out from the mouth. Good. ಈಗ ಬಲ ಮಂಡಿ ಕೆಳಗಡೆ ಇಡಿ. ಎಡ ಮಂಡಿಯನ್ನು ಇಡಿ. ಹಿಂದೆ ಕೂತ್ಕೊಳ್ಳಿ. ಬಲಗಾಲನ್ನ ಮುಂದೆ ಚಾಚಿ. ಈ ಕೈ ಸಪೋರ್ಟೇ ತಗೊಳ್ಳಿ, ಪರವಾಗಿಲ್ಲ. ಬಲಗಾಲ ಮುಂದೆ ಚಾಚಿ, ಸಂಪೂರ್ಣ ಚಾಚಿ. ಕೈ ಸಪೋರ್ಟ್ ಇಟ್ಕೊಳ್ಳಿ, ಪರವಾಗಿಲ್ಲ. ಓಕೆ. ಹೇಳ್ತೀನಿ, ಬಲಗಾಲನ್ನ ವಾಪಸ್ ತಗೊಂಡೋಗಿ ಇಲ್ಲೇ ಸೇರಿಸಿ. ಬನ್ನಿ ಸ್ವಲ್ಪ. ಈ ರಸ್ಟ್ ಇಟ್ಬಿಟ್ಟಿರುತ್ತೆ ಕೆಲವು ಪಾರ್ಟ್ಸ್ ಯೂಸ್ ಮಾಡಿದೆ. ಹೌದಾ ಇಲ್ಲ? ಓಕೆ. ಎಲ್ಲಾ ಗೋಲ್ಡ್ ಸ್ವಲ್ಪ ಏನ್ ಮಾಡ್ಬೇಕು? ಗೋಲ್ಡಿಗೆ ಪಾಲಿಶ್ ಹಾಕ್ಬೇಕು. ಯು ಆರ್ ಆಲ್ ಗೋಲ್ಡ್. ವಿ ಆರ್ ಪುಟ್ಟಿಂಗ್ ದಿ ಪಾಲಿಶ್. ಹೌದಾ? ರೈಟ್. ರೆಡಿ? 1 ಬಲಗಾಲ್ ಮುಂದೆ, 2 ಬಲಗಾಲ್ ಫೋಲ್ಡ್ ಮಾಡಿ. ಅಷ್ಟೇ. ಎಷ್ಟೆಷ್ಟಾಗತ್ತೆ ಅಷ್ಟು ಮಾಡ್ತಾ ಇರಿ. 3, 4, 5, 6. ಬದಲು ಹೆಂಗಾದ್ರೂ ಕಷ್ಟಪಟ್ಟು ಕಾಲ್ ಇಲ್ಲಿ ತರೋದು, ಹಿಂದೆ ತರೋದು, ಏನೋ ಒಂದು ಮೂವ್ಮೆಂಟ್ ಮಾಡ್ತಾನೆ ಇರ್ಬೇಕು. ನಿಮ್ಮನ್ನ ಆ ಒಂದು ಆಕ್ಟಿವ್ ಮಾಡ್ಬೇಕಂತಾನೆ ಈ ತರಗತಿ ಕೊಡೋದು. ಮಾಡಿ. 3, 4, 5, 6. ಹೋಗಿ ಕ್ವಿಕ್ ಆಗಿ. 7, 8, 9, 10. ವಜ್ರಾಸನ ಬನ್ನಿ. ಈಗ ಎಡಗಾಲ್ ತಗೊಳ್ಳಿ ಈಗ. ಓಕೆ. 1 ಮುಂದೆ ಚಾಚಿ. 2, 3, 4, 5, 6, 7. ಇಲ್ಲೊಂದು ಗುಂಪು ಇದೆಯಲ್ಲ ಮಾತಾಡ್ತಲ್ಲ ಯಾಕೆ? 8, 9, 10. ಓಕೆ. ಈಗ ಎಡಗಾಲ್ ನೀಡಿ, ಬಲಗಾಲನ್ನು ನೀಡಿ. ಓಕೆ. ಫೋಲ್ಡ್ ಮಾಡಿ. ಸಾರಿ, ಶೇಕ್ ಮಾಡಿ.
ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಆಮೇಲೆ ನಾನ್ ಜಾಸ್ತಿ ಮಧ್ಯೆ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ಆನ್ಲೈನ್ ಕ್ಲಾಸ್ ಹೋಗ್ತಾ ಇದೆ. ಓಕೆ, ಸೊ ಹಾಗಾಗಿ ಶುಡ್ ನಾಟ್ ಡಿಸ್ಟರ್ಬ್ ಟು ಅದರ್ಸ್. ಟೇಕ್ ಅ ಡೀಪ್ ಬ್ರೆತ್. ನಿಮ್ಮದಲ್ಲದೆ ಇನ್ನೊಂದು ಬ್ಯಾಚ್ ಹೋಗ್ತಾ ಇದೆ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಈಗ ಇಲ್ಲಿಂದ ಇನ್ನೊಂದ್ ಸ್ವಲ್ಪ ನೀವು ಫೋಕಸ್ ಮಾಡೋಣ. ಈ ಎಡಗಾಲ ಏನಿದೆ, ಎಡಗಾಲನ್ನ ತೆಗೆದು ಹಿಂದೆ ಫೋಲ್ಡ್ ಮಾಡಿ. ಹೀಗೆ ಫೋಲ್ಡ್ ಮಾಡಿದಾದ್ಮೇಲೆ ಎಡಭಾಗ ದೇಹ ತರಬೇಕು. ಹೀಗೆ ರೈಟ್. ಎಡಗಾಲ ಸ್ವಿಚ್ ಮಾಡಿ. ಈಗ ಇದೇ ಪ್ರಾಕ್ಟೀಸ್ ಮಾಡಿ. ಈಗ ಸಪೋರ್ಟ್ ಅಲ್ಲೇ ಮಾಡಿ. ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರೆ ನಿಮ್ಗೆ ನಿಜವಾಗ್ಲೂ ಅದ್ರ ಏನು ಫಲ ಅಂತ ನಿಮ್ಗೆ ಗೊತ್ತಾಗ್ತದೆ. ರೆಡಿ? 1 2 3 4 5 6. ಒಂದೇ ಕಾಲು. 7 8 9 10. change the leg. right leg ಈಗ 1 2. ಕೈ ಸಪೋರ್ಟ್ ತಗೊಳ್ಳಿ. ಹೀಗೆ ಕೈ ಸಪೋರ್ಟ್ ತಗೊಳ್ಳಿ. ಹೀಗೆ 3 4 5 6 7 8 9 10. ನೋಡಿ, ಫಸ್ಟ್ ಮಾಡುವಾಗ ಕಷ್ಟ ಅನ್ನಿಸ್ತು. ಎಷ್ಟು ಫ್ರೀ ಆಯ್ತಲ್ಲ. ಈಗ ಫ್ರೀ ಆಯ್ತು ಅನ್ನೋರು ಮಾತ್ರ ಕೈ ಎತ್ತಿ. ಸೂಪರ್. ಈಗ 1 ಹೇಳಿದಾಗ ಎಡಗಾಲು, 2 ಹೇಳಿದಾಗ ಬಲಗಾಲು. ಓಕೆ, ರೈಟ್. ನೋಡಿ, ಜಸ್ಟ್ ವಾಪಸ್ ತಂದ್ಬಿಡಿ ಕ್ವಿಕ್ ಆಗಿ. ರೆಡಿ? 1 ಕ್ವಿಕ್, ಜಸ್ಟ್ ರಿಲೀಸ್. 2 ರೈಟ್ ಲೆಗ್, ರಿಲೀಸ್. 3 4 ರೈಟ್ ಲೆಗ್. 5 6 7 8 9 10 11 12 13 14 15 16 17. ಮಾತಾಡ್ಬೇಡಿ. ಯಾಕೆ ಮಾತಾಡ್ತೀರಿ? 18 19 20. ಏನ ಕಾಲ್ ನೀಡಿ. ಬ್ರೀತ್ ಔಟ್ ಮಾಡಿ. ಬ್ರೀತ್ ಔಟ್ ಮಾಡಿ. ರೈಟ್. ನಿಮ್ಮ ಎಡಗಾಲ್ ಮಾತ್ರ ಒಳಗಡೆ ಫೋಲ್ಡ್ ಮಾಡಿ. ಓಕೆನಾ? ಕೈ ಮೇಲೆತ್ತಿ. ಎರಡೂ ಕೈ ಮೇಲೆತ್ತಿ. ಎರಡೂ ಕೈ ಮೇಲೆತ್ಕೊಳ್ಳಿ. ಓಕೆ, ಇಲ್ಲಿಂದ ಓಕೆ ಟ್ಯಾಪಿಂಗ್ ಮಾಡ್ಬೇಕು. ಕೈ ಹೀಗೆ ಇರ್ಲಿ. ಓಕೆ, ನೆಲ ಹೊಡಿಬೇಕು. ರೀಚ್ ಆಗ್ತಾ ಇಲ್ಲ ಅನ್ನೋರು ನೋಡಿ, ಹೋಗಿ ಹೀಗೆ ಬಾಡಿ ಹೋಗ್ಲಿ. ಹೀಗೆ ಇಟ್ಗೆಲ್ಲ ಇಲ್ಲಿ ನೋಡಿ. ಮತ್ತೆ ಸ್ಟಾರ್ಟ್ ಮಾಡಿ. ಈ ಮಂಡಿ ಇಲ್ಲಿರ್ಬೇಕಣ್ಣ, ಇಲ್ಲಿ ಬರ್ಬೇಕು. ನೋಡಿ, ಸ್ಟ್ರೈಟ್ ಒಳಗಡೆ ಹೀಗೆ ಇರ್ಬೇಕು. ಹೀಗೆ ಸ್ಟ್ರೈಟ್ ಇರ್ಲಿ. ಕೈ ಮೇಲೆತ್ತಿ. ಈಗ ಓಕೆ, ಸ್ಟಾರ್ಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17. ಎರಡು ಕೈ ಮೇಲೆ 18. ಲಾಸ್ಟ್ ಲೈನ್ ಇಂದ ಫಸ್ಟ್ ಒನ್. 13 14 15 16 17 18 19 20. right hand down, leg straight, take hand back, take a deep breath. ರೈಟ್. ಈಗ ಬಲಗಾಲ ಒಳಗೆ ಫಸ್ಟಿಂಗ್ ಎಳೆದು ನಿಲ್ಲಿಸ್ಕೊಳ್ಳಿ. ಕೈ ಮೇಲೆತ್ತಿ. ಎರಡು ಕೈ ಮೇಲೆತ್ತಿ. ಓಕೆ, ಪ್ರಾಬ್ಲಮ್ ನೆನ್ನೆ ಯಾರೋ ಹೇಳಿದ್ರಲ್ಲ, ಮಾಡಿ ಚೆನ್ನಾಗಿ. 1 ನೆಲ ಹೊಡಿಬೇಕು. 2 ರೀಚ್ ಆಗ್ತಲ್ಲ ಅಂದ್ರೆ ಬಾಡಿ ಎತ್ತಿ ಆದ್ರೂ ರೀಚ್ ಆಗ್ಬೇಕು. 4 5 6 7 ಇನ್ನೊಂದ್ ಕಾಲ್ ನೇರ ಇರ್ಲಿ. 8 ಕೈ ಸ್ಟ್ರೇಟ್ ಮಾಡಿ. 9 10 11 12 13 14 15 16 17 18 19 20. ಕೈ ಕೆಳಗಿಳಿಸಿ, ಕಾಲನ್ನು ನೀಡಿ, ಕೈ ಹಿಂದೆ ತಗೊಳ್ಳಿ. 1 ಶ್ವಾಸ ತಗೊಳ್ಳಿ. ಈ ಕಾಲ್ ಸ್ವಲ್ಪ ಶೇಕ್ ಮಾಡಿ ನೋಡಿ. ಸ್ವಲ್ಪ ಫ್ರೀ ಅನ್ನಿಸ್ತಾ ಇದೆಯಾ? ಆರ್ ಯು ಶೋರ್? ಓಕೆ, ಸೂಪರ್. ಈಗ
1 ಹೇಳಿದಾಗ ಎಡಗಾಲು, 2 ಹೇಳಿದಾಗ ಬಲಗಾಲು. ಆಗ್ಬೋದಲ್ಲ? ಕೈ ಮೇಲೆ ತಗೊಳ್ಳಿ, ಇಲ್ಲ ಕೈ ಕಟ್ಬಿಡಿ ಈ ಸಲ. ಎಸ್, ಕೈ ಕಟ್, ಬಾಯ್ ಮುಚ್. ಓಕೆ ರೈಟ್. ಈಗ 1 ಟ್ಯಾಪ್ ಮಾಡಿ ವಾಪಸ್ ಬನ್ನಿ. 2 3 ಲೆಫ್ಟ್ ಲೆಗ್ ಕನ್ಫರ್ಮ್ ಮಾಡಿ. ಲೆಫ್ಟ್ ಲೆಗ್ ಮಾಡಿದೀರಾ? ಲೆಫ್ಟ್ ಲೆಗ್ ಅಣಯ 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 ಈ ಕಡೆ. ಲೆಫ್ಟ್ ಲೆಗ್ ರೈಟ್. 4 5 ಲೆಫ್ಟ್, 6 ರೈಟ್, 7 8 9 10 11 12 13 14 15 ಲಾಸ್ಟ್ ಅಲ್ಲಿ 16 17 18 19 20. ಗುಡ್. ಕೈ ಮೇಲೆ ಎತ್ತಿ ಈಗ. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಎರಡೂ ಕಾಲು ಡೌನ್. ಕೈ ಮೇಲೆ, ಕೈ ಮೇಲೆ, ಕೈ ಮೇಲೆ. 2 ಕೈ ಮೇಲೆ. 3 4 ಬ್ರೀತ್ ಔಟ್ ಎಲ್ಲ ಈಗ ಬ್ರೀತ್ ಹೇಳ್ಕೊಡ್ತೀನಿ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. 5 6 7 8 9 10 ಕೈ ಮೇಲೆ. 11 12 ಕೈ ಮೇಲೆ. 13 14 15 16 17 18 19 20. ಕೈ ಮೇಲೆ, ಕೈ ಮೇಲೆ, ಕೈ ಮೇಲೆ, ಕೈ ಮೇಲೆ. 1 2 3 4 5 6 7 8 9 10 ಕೈ ಮೇಲೆ. 11 12 13 14 15 16 17 18 19 20. ಕೈ ಹಿಂದೆ, ಕಾಲ್ ಹೀಗೆ ಇರ್ಬೇಕು. ಕೈ ಒಳಗಡೆ ತಗೊಳ್ಳಿ. ಈಗ ಎರಡು ಒಟ್ಟಿಗೆ. 1 2 3 4 5 6 7 8 9. ಮ್ಯಾಮ್ ಹೀಗೆ ಇಟ್ಕೊಳ್ಳಿ. 10 11 12 13 14 15 16 17 18 19 20. ಕೈ ಮುಂದೆ ಇಂಟರ್ಲಾಕ್ ಮಾಡಿ ಬೆರಳುಗಳು ಇಟ್ಕೊಳ್ಳಿ ಹೀಗೆ ಟೈಟ್ ಆಗಿ. ಬಾಡಿ ಸ್ಟ್ರೈಟ್ ಮಾಡಿ. ಓಕೆ 1 2 3 4. ಎಷ್ಟು ಚೆನ್ನಾಗಿ ಬಟರ್ಫ್ಲೈ ತರನೇ ಕಾಣಿಸ್ತಾ ಇದೀನಿ. 5 ಏನದು ಹಾಡಿದೆಯಲ್ಲ. 6 ಯಾವುದು? ಬಟರ್ಫ್ಲೈ ಬಟರ್ಫ್ಲೈ. ಇದು ಬಟರ್ಫ್ಲೈ ಅಲ್ಲ, ಇದು ಬಟರ್ಫ್ಲೈ ಬಟರ್ಫ್ಲೈ. ಕಲರ್ ಕಲರ್ ಬಟರ್ಫ್ಲೈ. ವಾಟ್ ಆರ್ ಯು ಡೂಯಿಂಗ್? ಐ ಆಮ್ ಆಸ್ಕಿಂಗ್ ಯು, ವಾಟ್ ಆರ್ ಯು ಡೂಯಿಂಗ್? ಏನ್ ಮಾಡ್ತಿದ್ದೀರಿ? ಡೂಯಿಂಗ್ ಯೋಗಾ. ವೇರ್ ಆರ್ ಯು ಗೋಯಿಂಗ್? ನೋ, ವಾಟ್ ಆರ್ ಯು ಡೂಯಿಂಗ್ ಆಯ್ತಾ? ಓಕೆ, ಮಿಸ್ ಆಯ್ತು ಅದು ಲಿರಿಕ್ಸ್. ಓಕೆ, ಕೈ ಮಂಡಿ ಮೇಲೆ ಬರ್ಲಿ ಈಗ. ಎರಡು ಕೈ ಬೆರಳುಗಳು ಹೊರಭಾಗಕ್ಕೆ ಇರ್ಲಿ. ಓಕೆ, ಹೀಗೆ ಇರಿ, ನೇರ ಮಾಡಿ. ನೋಡಿ, ಮರ ಶ್ರದ್ಧ ಬೆಳೆಯುತ್ತೆ ಅಂದ್ರೆ ಅದಕ್ಕೆ ಏನ್ ಮುಖ್ಯ? ಬೇರು. ನಮ್ ದೇಹದಲ್ಲಿ ಯಾವ್ದು ಬೇಕು? ಬೇರ್ ಬೇಕು. ಕಾಲೆಲ್ಲ ಬೇರ್, ಆಕ್ಚುಲಿ ಬೇರ್ ಬಂದಿದು. ಓಕೆ, ಕಾಲು ಚಕ್ರ. ಸ್ಟಾರ್ಟ್. ಇಲ್ಲಿ ಇಟ್ಕೊಳ್ಳಿ. 1 2 3 4. ತಲೆ ಎತ್ತಿ. 5 6. ಅಣ್ಣ ಇಲ್ಲಿ ಕಲ್ಪತಿನಿಂದ ಮಾಡಿ. 7 8 9 10. ಮಾಡ್ತಾ ಇಲ್ಲ. 1 2ನೇ ಲೈನ್ ಲಾಸ್ಟ್ ಇಂದ 3ನೇವರು. 6 7 8. ನಂಗೆ ಸ್ವಲ್ಪ ದೂರ ದೃಷ್ಟಿ ಜಾಸ್ತಿ. 9 10. ಹಿಂತಿರುಗಿ ನೋಡ್ತಿರಲ್ಲ ನೀವೇ. ಯಾರು ತಿರುಗಿ ನೋಡ್ತೀರೋ ಅವ್ರು ಮಾಡ್ತಾ ಇರಲ್ಲ ಅಂತ ಅರ್ಥ. 11 12 13 14 15 16 17 18 19 20. ಹೀಗೆ ಇಟ್ಕೊಳ್ಳಿ ಟೈಟ್ ಆಗಿವಿ. ಲೆಫ್ಟ್ ಎತ್ತಿ ಮೇಲೆ. ಅಯ್ಯಪ್ಪ, ನಿಮ್ ಲಗೇಜ್ ನೀವೇ ಎತ್ತಬೇಕು. 2 ರೈಟ್ ಸೈಡ್.
ಎತ್ತಿ ಬರ್ಲಿ ಮೇಲೆ 3 ಓಕೆ ತುಂಬಾ ಚೆನ್ನಾಗಿ ಮಾಡಿ ನೋಡಿ ವಿಡಿಯೋ ಆಗ್ತಾ ಇದೆ ಲೈವ್ ಹೋಗ್ತಾ ಇದೆ 1 ಲೆಫ್ಟ್ 2 ರೈಟ್ ರೆಡಿ 1 ಲೆಫ್ಟ್ ನಿಮ್ಮ ಎಡಭಾಗ ಕರೆಕ್ಷನ್ ಮಾಡಿ ನಿಮ್ಮ ಎಡಭಾಗ 2 ರೈಟ್ ಸೈಡ್ 3 ಲೆಫ್ಟ್ ನನ್ನನ್ನ ನೋಡಿ ಮಾಡಬೇಡಿ ಕೇಳಿಸ್ಕೊಂಡು ಮಾಡಿ 4 ರೈಟ್ ಸೈಡ್ 5 ಲೆಫ್ಟ್ 6 ರೈಟ್ 7 8 ಬ್ರೀತ್ ಮಾಡಿ 9 10 11 12 13 14 15 16 17 18 19 20 again come to butterfly 1 2 3 4 5 6 7 8 9 ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಓಕೆ ಈಗ ಇಲ್ಲೇ ಇದ್ದೀರಿ ನಿಮ್ಮ ಎಡಗಾಲ್ ಈ ಬಂಡಿ ಇದೆಯಾ ಎಡಬಂಡಿ ಮುಟ್ಕೊಳ್ಳಿ ಎಲ್ಲರೂ ಟಚ್ ಮಾಡಿ ಎಡಬಂಡಿ ಅಂದ್ರೆ ಮಕ್ಕಳೆಲ್ಲ ಬಲ ಮಂಡಿ ಮುಟ್ಟಾರಲ್ಲ ಎಡಗೈ ಬೆಳೆಸಿ ಎಡಬಂಡಿ ಹಾ ಕನ್ಫರ್ಮ್ ಆಯ್ತಾ ಎಡಬಂಡಿ ಕೆಳಗಡೆ ನೆಲ ಒಂದೆರಡು ಸಲ ತಟ್ಟಿ ಈಗ ಕನ್ಫರ್ಮ್ ಆಯ್ತಾ ಅಲ್ಲಿಗೆ ತೆಗೆದು ಈ ಪಾದ ಇಟ್ಕೊಳ್ಳಿ ಎಡ ಪಾದ ಇಡಿ ಎಸ್ ಕ್ಲಿಯರ್ ಆಯ್ತಾ ಈಗ ಓಕೆ ಎಡಗೈ ತೋರಿಸಿ ಮತ್ತೆ ಎರಡೂ ಕೈ ಹಿಂದೆ ತಗೊಳ್ಳಿ ಓಕೆ ಈಗ ಇಲ್ಲಿಂದ ನೋಡಿ ಹಾಸ್ಪಿಟ್ಲಿಗೆ ನೆಕ್ಸ್ಟ್ ಹೋಗಿರತ್ತೆ ಬಂದ್ರೆ ನಾನು ಹಾಸ್ಪಿಟಲ್ ಯಾವಾಗ್ಲೂ ಇದ್ದಿದ್ದೆ ಅಲ್ಲ ಆಗ್ಬಿಡ್ತೀನಿ 10 ನಿಮಿಷ ಸ್ಟಾರ್ಟ್ ಇದು ಇಂಪಾರ್ಟೆಂಟ್ ಕನ್ಕ್ಲೂಡಿಂಗ್ ಹೋಗೋಣ 1 2 3 ನೋಡಿ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಸ್ಟಾರ್ಟ್ ಇಲ್ಲ ನೋಡಿ ಈ ಕಾಲ್ ಒಳಗಡೆ ಇರ್ಬೇಕು ಈ ಕಾಲಿಂದ ಇದು ಹೊರಭಾಗ ನೆಲಕ್ಕಾಗ್ಬೇಕು ಇನ್ನು ಹಿಂದಕ್ಕೆ ಹೋಗ್ಲಿ ಹಿಂದಕ್ಕೆ ಇನ್ನೊಂಚೂರು ಹೋಗ್ಲಿ ಹಾಗೆ ಗುಡ್ ಬಾಯ್ ರೈಟ್ ಈಗ ಮಾಡಿ ಈಗ 1 2 3 4 ಸೈಡ್ ಬನ್ನಿ 5 6 7 8 9 10 11 12 13 14 15 16 17 18 19 20 ಹೋಲ್ಡ್ ಈಗ ಮತ್ತೆ ಬಲಮಂಡಿ ಈ ಕಡೆ ಅಟೆನ್ಷನ್ ನಿಮ್ದು ಫುಲ್ ರೆಕಾರ್ಡ್ ಆಗ್ತಾ ಇರುತ್ತೆ ನೀವೇ ನೋಡಿ ನೀವ್ ಹೇಗ್ ಮಾಡ್ತಿರ್ತೀರಿ ಏನ್ ಮಾತಾಡ್ತಿರ್ತೀರಿ ಅಂತ ಓಕೆ ರೈಟ್ ಮಂಡಿ ಬಲಮಂಡಿ ಕೆಳಗಡೆ ಕನ್ಫರ್ಮ್ ಈ ಜಾಗಕ್ಕೆ ಕರೆಕ್ಟ್ ಆಗಿ ನಿಮ್ಮ ಬಲಪಾದ ಎರಡೂ ಕೈ ಹಿಂದೆ ಇಲ್ಲಿ ಬ್ರೀತಿಂಗ್ ದೆನ್ ನೋಡಿ ಕಾಲ್ ಕೆಳಗಡೆ ಇರ್ಬೇಕು ಇಲ್ಲಿ ಮೂವ್ ಆಗ್ಬಾರ್ದು ಓಕೆ ಇಲ್ಲಿಂದ ನೋಡಿ One, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, ಮೊಬೈಲ್ ಬೇಡ 20, ವೆರಿ ಗುಡ್ ಮೊಬೈಲ್ ಎತ್ತಿಡಿ ರೈಟ್ ಕಾಲನ್ನ ಹೀಗಿಟ್ಕೊಳ್ಳಿ take a deep breath breathe out in the mouth ಕೈ ಇಟ್ಕೊಳ್ಳಿ ಕಾಲ್ ಸ್ವಲ್ಪ ಒಳಗಡೆ ತಗೊಳ್ಳಿ ನೋಡಿ ಫಸ್ಟ್ ಓಕೆ ನೋಡಿ 1 ಹೇಳಿದಾಗ ನೀವು ಎಡಭಾಗಕ್ಕೆ ಎರಡೂ ಮಂಡಿ ನೆಲಕ್ಕೆ ಬರ್ರಿ ಹೀಗೆ ತಲೆ ಮೇಲ್ ತಗೊಳ್ಳಿ ಓಕೆ 2 ಹೇಳಿದಾಗ ನಿಮ್ಮ ಬಲಭಾಗಕ್ಕೆ ಮಂಡಿಗಳು ಎಡಭಾಗಕ್ಕೆ ತಲೆ ಸಂಪೂರ್ಣವಾಗಿ ಎಳಿಬೇಕು ಬಾಡಿನ ಪೊಸಿಷನ್ ರೆಡಿ 1 ತಲೆ ಎತ್ತಿ ಮೇಲೆ ಎದೆ ಅಗಲ ಮಾಡಿ 2 ಆಪೋಸಿಟ್ 3 4 5 6 7 ಅದ್ಭುತ 8 9 10 11 12 13 14 15 16 17 18 19 20 ಗುಡ್ ಸೆಂಟರ್ ರಿಲ್ಯಾಕ್ಸ್ ಕಾಲನ್ನ ಹೀಗೆ ಜೋಡಿಸ್ಕೊಳ್ಳಿ ಮತ್ತೆ ಕೈಯನ್ನ ಹಿಂದೆ ಇಟ್ಕೊಳ್ಳಿ ಮತ್ತೆ ನೋಡಿ ಎರಡೂ ಮಂಡಿ ಓಪನ್ ಆಗ್ಬಾರ್ದು 1 ಓಕೆ 2
ರೆಡಿ ಪೊಸಿಷನ್. ಕೈ ಹಿಂದೆ, ಎರಡು ಮಂಡಿ ಜೋಡಿಸಿ ಹೀಗೆ, ಪಾದ ಇಡಿ ಹೀಗೆ, ಪಾದ ಇಡಿ. ರೆಡಿ. ಎಡಭಾಗಕ್ಕೆ ಎದೆ ಎತ್ತಿ ಮೇಲೆ, ಕತ್ತೆತ್ತಿ ಮೇಲೆ. ರೈಟ್ ಸೈಡ್. ನೆಲಕ್ಕಾಗ್ಲಿ ಮಂಡಿ, ನೆಲಕ್ಕಾಗ್ಲಿ. ನಿಮ್ಮ ಮಂಡಿಗಳು ಬಲಭಾಗಕ್ಕೆ ಇದಾವ ಚೆಕ್ ಮಾಡ್ಕೊಳ್ಳಿ. ಬಲಭಾಗ ಸರ್, ಬಲಭಾಗ ಫ್ರಂಟ್ ಅಲ್ಲಿ ಬಲಭಾಗ. ಹಾಗೆ ಎರಡೂ ಮಂಡಿ ಜೋಡಿಸಿವೆಯಾ ಕನ್ಫರ್ಮ್ ಮಾಡ್ಕೊಳ್ಳಿ. 3 ಲೆಫ್ಟ್ ಸೈಡ್, 4 ರೈಟ್ ಸೈಡ್, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Okay, center. Come on. Sit like this. Everyone. Right, come on. Close your legs. Kೈ ಮೇಲೆ ತಗೊಳ್ಳಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Hand down. Take a deep breath. Breathe out from the mouth. Good. ಈಗ ಎಲ್ಲರೂ ಲಾಸ್ಟ್ ಒನ್ ಮ್ಯಾಟ್ ತುದಿ ಭಾಗಕ್ಕೆ ಬನ್ನಿ. ಮೇಲೆ ನಿಂತ್ಕೊಳ್ಳಿ. ನಿಮ್ಮ ಮೊಬೈಲ್ ಸ್ಟ್ರಿಂಗ್ಸ್ ಎಲ್ಲ ಸೇಫ್ ಆಗಿ ಹುಷಾರಾಗಿ ಇಟ್ಕೊಳ್ಳಿ. ಕುಣಿಯೋ ತರ ಇರಬಾರ್ದು. ಕೈಯನ್ನ ಎದೆ ಮುಂಭಾಗದಲ್ಲಿ ತಗೊಳ್ಳಿ, ಹೀಗೆ ಇಂಟು ಶೇಪ್ ನಲ್ಲಿ ತಗೊಳ್ಳಿ. ರೈಟ್. ಎರಡೂ ಕಾಲ್ ಜೋಡಿಸಿ ಚೆನ್ನಾಗಿ ಉಸಿರು ತಗೋಬೇಕು. ಓಕೆ, ಬ್ರೀತ್ ಇನ್ ಆಲ್ ದ ವೇ ಹ್ಯಾಂಡ್ಸ್. ಮೇಲೆ ಎರಡೂ ಕೈಯನ್ನ ತಗೊಳ್ಳಿ, ಹಸ್ತವನ್ನ ಜೋಡಿಸಿ ಸಂಪೂರ್ಣವಾಗಿ. ಅಣ್ಣ, ಈ ಫೋಟೋ ಸೆಷನ್ ಮಾಡ್ಕೊಳ್ಳಿ ನೀವು. ಎಲ್ಲದೂ ಒಂದೊಂದು ಪೋರ್ಷನ್ ಅಲ್ಲಿ ಒಂದೊಂದು ಫೋಟೋ ತಗೊಳ್ಳಿ ಬ್ರದರ್. ರೈಟ್. ಈಗ ಎಕ್ಸೇಲ್ ಮಾಡ್ತಾ ಕೈಯನ್ನ ಎದೆಯ ಮುಂಭಾಗದಲ್ಲಿ ತಗೊಂಡ್ಬನ್ನಿ. ಹೀಗೆ ಹಾಗೆ ಇರಿ. ನಿಮ್ಮ ಎಲ್ಬೋವನ್ನ ಸೇರಿಸಿ ಹೀಗೆ. ರೈಟ್. ಹಾಗೆ ಇರಿ. ಓಕೆ, ಫಾಲೋ ಮಾಡ್ತಾ ಹೋಗಿ. ಹಸ್ತವನ್ನ ಜೋಡಿಸಿ. ಓಕೆ, ಈಗ ಎರಡೂ ಕಾಲುಗಳಲ್ಲಿ 3 ಇಂಚ್ ಗ್ಯಾಪ್ ಇಟ್ಕೊಳ್ಳಿ. ಒಂದು ಕಾಲಿನಿಂದ ಇನ್ನೊಂದು ಕಾಲಿಗೆ. ದಿಸ್ ಈಸ್ ದ ವೇ ಆಫ್ ಲರ್ನಿಂಗ್. ಓಕೆ, ಈಗೆಲ್ಲ ಸ್ವಲ್ಪ ಬಾಡಿ ಫ್ರೀ ಮಾಡಿದೀವಿ. ಯುವರ್ ಬಾಡಿ ಇಸ್ ರೆಡಿ ಟು ಫ್ಲೋ. ಹೌ ಇಟ್ ವಿಲ್ ಬಿ, ಹೇಗೆ ಫ್ಲೋ ಆಗತ್ತೆ, ಹೇಗೆ ಹರಿಯುತ್ತೆ. ಅರಿವಿನೊಂದಿಗೆ ಹರಿಯುವುದೇ ಹರಿಯ ಒಡನೆಯ ಹರಿವು ಅಂತ. ಓಕೆ, ರೈಟ್. ಈಗ ಇಲ್ಲಿಂದ ಎಲ್ಬೋ ಒಳಗಡೆ ತಗೊಳ್ಳಿ, ಇನ್ನ ತಗೊಳ್ಳಿ, ಇನ್ನ ತಗೊಳ್ಳಿ. ಓಕೆ, ಹೀಗಿರ್ಲಿ. ಈಗ ಬ್ರೀತ್ ಇನ್ ಮಾಡ್ತಾ ಕೈಯನ್ನ ನೇರವಾಗಿ ನೇರ ಮಾಡಿ ಅರ್ಧದಷ್ಟು ತಲೆ ಅಷ್ಟೇ ಅಷ್ಟೇ. ಇಲ್ಲಿಂದ ಬ್ರೀತ್ ಔಟ್ ಮಾಡ್ತಾ ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಬೆಂಡ್ ಮಾಡಿ ಹಿಂದೆ ಎಷ್ಟಾಗತ್ತೆ ಅಷ್ಟೇ. ವೆರಿ ಗುಡ್, ಸೂಪರ್. ಈಗ ಉಸಿರು ತಗೊಳ್ತಾ ಶರೀರ ನೇರ ಮಾಡಿ, ಹಸ್ತ ಜೋಡಿಸಿ, ಚೆನ್ನಾಗಿ ಹಸ್ತ ಜೋಡಿಸಿ. ರೈಟ್. ಈಗ ಉಸಿರನ್ನ ಬಿಡ್ತಾ ನಿಧಾನವಾಗಿ ಮುಂಭಾಗವಾಗಿ ಅರ್ಧ ಮಾತ್ರ ಈ ಲೆವೆಲ್ ಅಲ್ಲಿ ಇರ್ಬೇಕು. ಕೈ ಹಸ್ತ ಜೋಡಿಸಿ, ಇನ್ನ ಬೆಂಡಾಗಿ, ನಾನ್ ಕಾಲಿಗೆ ಟಚ್ ಆಗ್ಬೇಕು. ಇನ್ನ ಬೆಂಡಾಗಿ, ತಲೆ ಎತ್ತಿ ಮೇಲೆ, ಇನ್ನ ತಲೆ ಎತ್ತಿ ಬೆಂಡ್ ಡೌನ್ ಮಾಡಿ. ಈಗ ಎಲ್ಲರೂ ಕಾಲ್ ಜೋಡಿಸಿದೀರ ಕನ್ಫರ್ಮ್ ಮಾಡ್ಕೊಳ್ಳಿ. ಕಾಲ್ ಜೋಡಿಸಿ, ಎಲ್ಲರೂ ಜೋಡಿಸಿ. ಕಿವಿಗೆಲ್ಲ ನಿಮ್ಮ ತೋಳು ಲಾಕ್ ಆಗಿದೆಯಾ ಚೆಕ್ ಮಾಡಿ. ಕಿವಿಗೆ ಲಾಕ್ ಆಗಿದ್ಯಾ? ಹಸ್ತ ಜೋಡಿಸಿಲ್ಲ. ನೀವು ಮಾಡೋರ್ಗು ನನ್ ಮುಂದೆ ಹೋಗಕ್ಕಾಗಲ್ಲ. ಒಬ್ರು ಮಾಡಿಲ್ಲ ಅಂದ್ರೂ ನಾನ್ ಮುಂದೆ ಹೋಗಲ್ಲ. ಹಸ್ತ ಜೋಡಿಸಿ. ತಲೆ ಎತ್ತಿ ಎಲ್ಲರೂ ಕೈ ನೀಡೋಣ. ಯಾಕೆ ಕೈ ನೀಡಿ, ಮುಂದೆ ಕೈ ನೀಡಿ. ರೈಟ್. ಈಗ ಸಂಪೂರ್ಣ ಉಸಿರು ಬಿಟ್ಟ ಮುಂಭಾಗಕ್ಕಾಗಿ. ನೆಲ ಯಾರಿಗೆಲ್ಲ ರೀಚ್ ಆಗ್ತಾ ಇಲ್ಲ, ಮಂಡಿ ಸ್ಟ್ರೋಕ್ ಮಾಡಬಾರ್ದು. ಮಂಡಿ ಬೆಂಡ್ ಮಾಡಿ. ಎಲ್ಲರೂ ಮಂಡಿಯನ್ನ ಬೆಂಡ್ ಮಾಡಿ, ಫುಲ್ ಬೆಂಡ್ ಮಾಡಿ. ಮಂಡಿಯನ್ನ ಬೆಂಡ್ ಮಾಡಿ, ಹಸ್ತವನ್ನ ಎರಡೂ ಕಾಲುಗಳ ಪಕ್ಕದಲ್ಲಿ ಇಟ್ಕೊಳ್ಳಿ. ಹಸ್ತ ಪ್ರೆಸ್ ಮಾಡಿ, ಸ್ಟ್ರೋಕ್ ಮಾಡಬೇಡಿ. ಮಂಡಿ ಬೆಂಡ್ ಮಾಡಿ, ತಲೆ ಒಳಗಡೆ ತಗೊಳ್ಳಿ. ಹಾಗೆ ಅಲ್ಲೇ ಇರ್ಬೇಕು. ಹಸ್ತವನ್ನ
ಎತ್ತದೆ, ಮಂಡಿ ಬೆಂಡ್ ಮಾಡಿ, ಫುಲ್ ಬೆಂಡ್ ಮಾಡಿ, ತೊಂದ್ರೆ ಇಲ್ಲ, ಹಸ್ತ ಪ್ರೆಸ್ ಮಾಡಿ. ಈಗ ಅಲ್ಲಿಂದ ನಿಮ್ಮ ಬಲಗಾಲನ ಹಿಂದೆ ತಗೊಳ್ಳಿ, ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಹಿಂದೆ ತಗೊಳ್ಳಿ. ತಗೊಂಡಿದ್ದೀರಾ? ಹಿಂದಿನ ಈ ಬೆರಳಿದೆಯಲ್ಲ ಮಲಗಿಸಿ, ಈ ಬೆರಳುಗಳನ್ನ ಮಲಗಿಸಿ, ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಮಲಗಿಸ್ಬೇಕು, ಹೀಗೆ ಹೀಗೆ ಹಾಗೆ ಹಿಂದೆ ಬರ್ಬೇಕು ಫುಲ್ಲು. ಇನ್ನ ಬರ್ಲಿ, ಮಲಗಿಸಿ, ಗುಡ್. ಈಗ ನಿಮ್ಮ ಮಂಡಿ ಇಡಿ ಕೆಳಗಡೆ, ಸೊಂಟವನ್ನ ಮುಂದಕ್ಕೆ ತಳ್ಳಿ, ಹಸ್ತ ಊರಿ ಚೆನ್ನಾಗಿ, ತಲೆ ಎತ್ತಿ ಮೇಲೆ, ಎರಡೂ ಹುಬ್ಬುಗಳ ಮಧ್ಯ ಹಣೆ ಕಡೆ ನಿಮ್ ದೃಷ್ಟಿ ತನ್ನಿ ಒಂದು ಕ್ಷಣಕ್ಕಾದ್ರೂ. ಹಾಗೆ ಹಸ್ತ ಚೆನ್ನಾಗಿ ಊರಿದೀನಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಹಸ್ತವನ್ನ ಎತ್ತದೆ ಮುಂಗಾಲನ್ನ ಹಿಂಗಾಲಿಗೆ ಸೇರಿಸಿ, ಹಿಂಗಾಲಿಗೆ ಸೇರಿಸಿ. ಈಗ ಬೆರಳಿನ ತುದಿ ಟಿಪ್ ಅಪ್ ಮಾಡಿ, ಬೆರಳಿನ ತುದಿ ಹಾಗೆ ಹಾಗೆ ಮುಂದೆ ನೋಡಿ. ಎತ್ತಿ ಶರೀರ ಸ್ಲ್ಯಾಂಟಿಂಗ್ ಇರ್ಬೇಕು, ಸ್ಲ್ಯಾಂಟಿಂಗ್ ಸ್ಲ್ಯಾಂಟಿಂಗ್. ಮುಂದೆ ನೋಡಿ, ಮುಂದೆ ನೋಡಿ, ಹಾಗೆ ಮುಂದೆ ನೋಡಿ. ಎಲ್ರು ಈ ಸ್ಥಿತಿಯಲ್ಲಿ ಇರ್ಬೇಕು, ಮೇಲ್ ಬರ್ಬಾರ್ದು, ಕೆಳಗಡೆ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ಡೌನ್ ಆಫ್ ಡೌನ್ ಆಫ್ ಡೌನ್, ಹಿಟ್ ಡೌನ್. ಕಾಲ್ ಜೋಡಿಸಿ, ಮುಂದೆ ನೋಡಿ ಎಲ್ಲರೂ. ಈಗ ಶರೀರ ಸ್ವಲ್ಪ ಮುಂದೆ ತಗೊಳ್ಳಿ, ಬ್ರೀತಿಂಗ್ ಮಾಡ್ತಾ ಮಂಡಿ ಕೆಳಗಡೆ ಇಡಿ, ಮಂಡಿ ಮಾತ್ರ. ಓಕೆ, ಇದೊಂದು ನಾನ್ ತೋರಿಸ್ತೀನಿ, ಗಮನಿಸ್ಕೊಳ್ಳಿ. ಓಕೆ, ನೋಡಿ ಇಲ್ಲಿ. See, I said this is the right portion. Look front. ನೀವೆಲ್ಲರೂ ಹೀಗಿರುತ್ತೆ, ಶರೀರದ ಭಾರವನ್ನ ಮುಂದೆ ತನ್ನಿ, ಮುಂದೆ ನೋಡಿ, ಲುಕ್ ಫ್ರಂಟ್. ದೆನ್ ಇನ್ನೂ ಸ್ವಲ್ಪ ಮುಂದೆ ತನ್ನಿ, ಬ್ರೀತ್ ಇನ್ ಮಾಡ್ತಾ ಮಂಡಿ ಕೆಳಗಿಡಿ, ಬ್ರೀತ್ ಔಟ್ ಮಾಡ್ತಾ ನೋಡಿ, ಟಿಪ್ ಅಪ್, ದೆನ್ ಚೆಸ್ಟ್ ಡೌನ್, ಫೋರ್ ಹೆಡ್. ಈ ಸ್ಥಿತಿಯಲ್ಲಿ ಬರ್ಬೇಕು. ಓಕೆ, ರೈಟ್. ಇನ್ನೊಂದ್ಸಲ ಮಾಡಿ. ದ್ವಿಪಾದಕ್ಕೆ ಬನ್ನಿ. ನೋ, ದ್ವಿಪಾದ ಈ ಸ್ಲ್ಯಾಂಟಿಂಗ್ ಅಪ್ಪರ್ ಪ್ಲಾಂಕ್ ಅಲ್ಲಿ ಮಂಡಿ ಎತ್ತಿ. ಈಗ ಉಸಿರು ತಗೊಳ್ತಾ ಮಂಡಿಯನ್ನ ಕೆಳಗಿಳಿಸಿ, ಉಸಿರನ್ನ ಸಂಪೂರ್ಣ ಬಿಡ್ತಾ ಎದೆಯನ್ನ ಎರಡೂ ಕೈಗಳ ಮಧ್ಯ ಡ್ರಾಪ್ ಮಾಡಿ, ಎರಡೂ ಕೈಗಳ ಮಧ್ಯ. ಹೆಣ್ಮಕ್ಳು ಗಲ್ಲ ಇಡಿ, ಗಂಡು ಮಕ್ಳು ಹಣೆ ಇಡಿ. ಹೆಣ್ಮಕ್ಳು ಗಲ್ಲ, ಬಿಕಾಸ್ ಇಟ್ ಕನೆಕ್ಟ್ಸ್ ವಿತ್ ಯುವರ್ PCOD. ಗಂಡ್ ಮಕ್ಳು ಹಣೆ ಇಡಿ, ಇಟ್ ಕನೆಕ್ಟ್ಸ್ ವಿತ್ ಯುವರ್ ಆಜ್ಞಾ ಚಕ್ರ. ಈಗ ಉಸಿರು ತಗೊಂಡು ಬಾಡಿ ಮೇಲಕ್ಕೆ ಉಸಿರು ಬಿಟ್ಟು ಮೌಂಟೇನ್ ಪೋಸ್ಚರ್ ಹೋಗಿ, ರೋಲ್ ಬ್ಯಾಕ್, ಲಿಫ್ಟ್ ದ ಬಾಡಿ ಅಪ್ ಅಪ್. ಓಕೆ, ಆಯ್ತು. ಭುಜಂಗಾಸನ ಮಾಡಿ, ಡೌನ್ ಇರ್ಲಿ ಬಾಡಿ ಫುಲ್. ಎಲ್ಬೋ ಡೌನ್ ಮಾಡಿ, ಎಲ್ಬೋ ಬೆಂಡ್ ಮಾಡಿ. ಓಕೆ, ಹೆಡ್ ಬ್ಯಾಕ್. ಕಾಲನ್ನ ಜೋಡಿಸಿ, ಕರೆಕ್ಷನ್ ಎಲ್ಲರಿಗೂ ಕಾಲನ್ನ ಜೋಡಿಸಿ, ಎಲ್ಬೋ ಬೆಂಡ್ ಆಗ್ಬೇಕು. ಎಲ್ಬೋ ಬೆಂಡ್ ಮಾಡಿ, ಶರೀರ ಈಗ ಹಗ್ ಮಾಡ್ಬೇಕು. ಹೀಗೆ ಎಲ್ಲರೂ ನೇರ ಮಾಡಿದಿರಿ, ಎಲ್ಬೋ ಬೆಂಡ್ ಮಾಡಿ, ಶರೀರವನ್ನ ಈಗ ಬೆಂಡ್ ಮಾಡಿ, ಇನ್ನು ಬೆಂಡ್ ಮಾಡಿ, ಬೆಂಡ್ ಮಾಡಿ. ಈಗ ಶರೀರ ಲಾಕ್ ಮಾಡಿ, ಲಾಕ್ ಮಾಡಿ, ಬೆಂಡ್, ಲಾಕ್, ಲಿಫ್ಟ್ ದ ಬಾಡಿ ಅಪ್. ಇವಾಗ ಹೆಂಗಿದೆ ಎಫೆಕ್ಟ್ ಅಲ್ಲ? ಎಸ್, ಅಪ್. ಹೌದು ಮೇಡಮ್, ಹೌದು ಮೇಡಮ್. ಓಕೆ, ಇಲ್ಲಿಂದ ರೋಲ್ ಬ್ಯಾಕ್. ಎತ್ತಿ, ಶರೀರ ಎತ್ತಿ ಮೇಲೆ, ಮಂಡಿನೂ ಎತ್ತಿ, ರಿಲೀಸ್ ಯುವರ್ ನೀ. ಎಸ್, ಇದು ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಒನ್. ಎಲ್ರೂ ಬನ್ನಿ ಪೊಸಿಷನ್ಗೆ ಪ್ಲೀಸ್. ಪೊಲೀಸ್ ಹೇಗಿರ್ಬೇಕು ಅಂದ್ರೆ ಕಲ್ಲು ಬಂಡೆಗಳ ರೀತಿ ಇರ್ಬೇಕು, ಮೌಂಟೇನ್ ತರ ಇರ್ಬೇಕು, ಪರ್ವತಗಳ ರೀತಿ ಇರ್ಬೇಕು. ಹೌದಾ ಇಲ್ಲ? ಎಸ್. ಈಗ ಕರೆಕ್ಷನ್ ಹೇಳ್ತಾ ಹೋಗ್ತೀನಿ ಮಾಡಿ. ಕಾಲನ್ನ ಜೋಡಿಸಿ ಹಿಂದೆ, ರೈಟ್. ಕಿವಿಗೆ ತೋಳುಗಳು ತಾಗಿರ್ಲಿ, ಅಂದ್ರೆ ಕೈಗಳು ಒಳಗ್ ತಗೊಳ್ಳಿ ಸ್ವಲ್ಪ. ಮಂಡಿ ಟೈಟ್ ಮಾಡಿ, ಹಿಮ್ಮಡಿಯನ್ನ ನೆಲಕ್ಕಾಕ್ಸಿ, ಹಿಮ್ಮಡಿಯನ್ನ ನೆಲಕ್ಕಾಕ್ಸಿ. ಹೊಟ್ಟೆಯನ್ನ ಒಳಗ್ ತಗೊಳ್ಳಿ, ಗಲ್ಲವನ್ನ ಎದೆಗ್ ಲಾಕ್ ಮಾಡಿ. ಸಾಧ್ಯ ಆಗೋರು ಹಣೆಯನ್ನ ನೆಲಕ್ ಟಚ್ ಮಾಡಿ, ಸಾಧ್ಯ ಆಗತ್ತೆ ಅನ್ನೋರು ಅಲ್ಲೇ ಇರಿ, ಅಲ್ಲೇ ಇರಿ, ಅಲ್ಲೇ ಇರಿ. ಕಮಾನ್. ಈಗ ನಾನು 5 ಸೆಕೆಂಡ್ ಮಾತ್ರ ಹೋಲ್ಡ್ ಮಾಡಿಸ್ತೀನಿ, ಇಲ್ಲ 20 ಸೆಕೆಂಡ್ಸ್ ಕೊಡ್ತೀನಿ. ಗೆಟ್ ಅಪ್ ಎವ್ರಿವನ್. ಯಾರೆಲ್ಲ ಕೆಳಗಿದ್ದೀರಿ ಹೇಳಿ, 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 ಹೇಳಿ. ಎದ್ದೇಳಿ. 1
2 ಯಾರ ಕರೆ 3 4 ಯಾರಿಗೆ ಕರೆ 5 ಯಾವ ಯುವಕ ನಿಮ್ಮ ಬಲಗಾಲನ್ನ ಮುಂದೆ ತಗೊಳ್ಳಿ ಮನಸ್ಸಿನೊಳಗೊಬ್ಬ ಯುವಕನಿದ್ದಾನೆ ಆ ಯುವಕನಿಗೆ ಬಲಗಾಲ ಮುಂದೆ ತಗೊಳ್ಳಿ ಹಿಪ್ ಡೌನ್ ಮಾಡಿ ಹೆಡ್ ಅಪ್ ಮಾಡಿ ಎಡಗಾಲನ್ನ ತಂದು ಬಲಗಾಲಿಗೆ ಸೇರಿಸಿ ಈಗ ಅದೇ ರೀತಿಯಾಗಿ ಮಂಡಿ ಬೆಂಡ್ ಮಾಡಿ ಹಸ್ತ ಎತ್ತಬಾರ್ದು ಹಸ್ತ ಊರಿ ಅದರ ಹೆಸರೇ ಪಾದ ಹಸ್ತವೂ ನೆಲದಲ್ಲಿರ್ಬೇಕು ಪಾದವೂ ನೆಲದಲ್ಲಿರ್ಬೇಕು ಆದ್ರೆ ಕೂತ್ಕೋಬಾರ್ದು ತಲೆಯನ್ನ ಒಳಗಡೆ ತಳ್ಬೇಕು ಈಗ ಮತ್ತೆ ಆರ್ಟ್ಸ್ ಅಂಡ್ ಅರ್ಧ ತಗೊಂಡು ಬನ್ನಿ ನೋಡಿ ಹೀಗೆ ಇರ್ಬೇಕು ಶರೀರ ಸಂಪೂರ್ಣವಾಗಿ ಹೀಗೆ ಇರ್ಬೇಕು ಮುಂಭಾಗಕ್ಕಿರ್ಬೇಕು ಮುಂದೆ ಎಳಿತಾ ಇರ್ಬೇಕು ಇನ್ಹೇಲ ಶರೀರ ನೇರ ಈಗ ಹಸ್ತ ತಿರುಗಿಸಿ ಜಾಯಿನ್ ಮಾಡ್ಬೇಡಿ ಪಾದದಲ್ಲಿ 3 ಇಂಚ್ ಗ್ಯಾಪ್ ಇಟ್ಕೊಳ್ಳಿ ಓಕೆ ಎಕ್ಸೇಲ್ ಮಾಡ್ತಾ ಹಿಂದಕ್ ಬಾಗಿ ರೈಟ್ ಇನ್ಹೇಲ್ ಮಾಡ್ತಾ ಮೇಲ್ ಬನ್ನಿ ಹಸ್ತವನ್ನ ಜೋಡಿಸಿ ಎಕ್ಸೇಲ್ ಮಾಡ್ತಾ ಕೈಯನ್ನ ಕೆಳಗಿಳಿಸಿ ಕಣ್ಣನ್ನು ಮುಚ್ಚಿ ಶ್ವಾಸ ತಗೊಳ್ಳಿ ಬ್ರೀತ್ ಔಟ್ ಇಡೀ ಭೂಮಿಯ ಮೇಲಿನ ಎಲ್ಲಾ ಪ್ರಾಣಿ ಸಂಕುಲಗಳಿಂದ ಹಿಡಿದು ಮನುಷ್ಯನಿಂದ ಹಿಡಿದು ಜಲಚರಗಳು ಮರ ಗಿಡ ಪ್ರತಿಯೊಂದು ಆದಿಯಾಗಿ ಕಣ್ಣಿಗೆ ಕಾಣುವ ಮತ್ತು ಅನುಭವಿಸುವ ಪ್ರತಿನಿತ್ಯ ಕಣ್ಣಿಗೆ ಕಾಣುವ ದೇವ್ರಂತ ಅಂದ್ರೆ ಯಾರು ಈಗ ಸೂರ್ಯ ಯಾರು ಸೂರ್ಯ ಒಬ್ಬನಿಗೆ ಮಾತ್ರ ಗಾಢಾಗ್ತಾನ ಎಲ್ರಿಗೂ ದೇವರಾಗ್ತಾನ ಎಸ್ ಈಗ ನಾನು ಹಿಂದೂ ನಂಗೆ ಸೂರ್ಯ ಬೇಕಾ ಬೇಡವಾ ನಾನು ಮುಸ್ಲಿಂ ಸೂರ್ಯ ಬೇಕಾ ಬೇಡವಾ ನಾನು ಕ್ರಿಶ್ಚಿಯನ್ ಬೇಕಾ ಬೇಡವಾ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರು ಮಾಡ್ಕೊಂಡಿರೋದು ಮನುಷ್ಯರು ಕೊನೆಗೆ ನಾವೆಲ್ಲ ಉಳ್ಕೊಂಡಿರೋದು ಮನುಷ್ಯರು ಅವರವರ ಸ್ವಾರ್ಥಕ್ಕಾಗಿ ಮಾಡ್ಕೊಂಡಿರೋ ಅಂತದ್ದು ಬಟ್ ನಾವೆಲ್ಲರೂ ಯಾರು ಮನುಷ್ಯರಿಗೆ ಯಾವ ಧರ್ಮ ಬೇಕು ಮಾನವ ಧರ್ಮ ಯಾವ ಧರ್ಮವನ್ನ ಧರಿಸ್ಬೇಕು ನಾವು ಈ ಭೂಮಿ ಮೇಲೆ ಮಾನವ ಧರ್ಮ ಪೊಲೀಸ್ನವ್ರಿಗೆ ಬೇಕಾಗಿರೋದು ಯಾವುದು ಮಾನವ ಧರ್ಮ ರೈಟ್ ಓಂ ಸೂರ್ಯಾಯ ನಮಃ ಆ ಸೂರ್ಯನೊಂದಿಗೆ ನೀವೆಲ್ಲರೂ ಒಂದು ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಬೇಕು ಓಂ ಮಿತ್ರಾಯ ನಮಃ ಓಂ ಆಕಾಶವನ್ನ ವಿಜುವಲೈಸ್ ಮಾಡಿ ಭಾನವೇ ನಮಃ ನಿಮ್ಮ ದೇಹಕ್ಕೆ ಆ ವಾಯುವಿನ ಸ್ಪರ್ಶ ಆಗ್ತಾ ಇದೆ ಅನುಭವಿಸಿ ಓಂ ವಾಯುವೇ ನಮಃ ಭೂಮಿಯ ಸ್ಪರ್ಶವನ್ನ ಅನುಭವಿಸಿ ಓಂ ಪೃಥ್ವಿಯೇ ನಮಃ ಓಂ ಜಲಾಯ ನಮಃ ಜಗೃತಾಯ ನಮಃ ಓಂ ಪಂಚಕೋಶಾಯ ನಮಃ ಓಂ ಪಂಚಪ್ರಾಣಾಯ ನಮಃ ಅಟ್ ದ ಎಂಡ್ ನಿಮ್ಮ ಇಡೀ ಶರೀರವನ್ನ ವಿಜುವಲೈಸ್ ಮಾಡ್ಕೊಳ್ಳಿ ಶರೀರದೊಳಗೊಂದು ಮನಸ್ಸಿದೆ ಆ ಮನಸ್ಸಿನ ಒಳಗೊಂದು ಆತ್ಮವಿದೆ ಓಂ ಶಾಂತಿ 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 ವಿಶ್ರಾಮ್ ಸ್ಥಿತಿ ಕೈಯನ್ನ ಕೆಳಗಿಳಿಸಿ ದೇಹ ಸಡಿಲ ಮಾಡಿ ಫೀಲ್ ದ ಗ್ರಾವಿಟಿ ಪವರ್ ಗುರುತ್ವಾಕರ್ಷಣ ಶಕ್ತಿಯನ್ನು ಅನುಭವಿಸಿ ಟೇಕ್ ಅ ಡೀಪ್ ಬ್ರೆತ್ ಬ್ರೀತ್ ಔಟ್ ಫ್ರಮ್ ದ ಮೌತ್
ಕಣ್ಣನ್ನ ಬಿಡದೆ ಸುಖಾಸನದಲ್ಲಿ ಆರಾಮ ಕೂತ್ಕೊಳ್ಳಿ. ಕಣ್ಣನ್ನ ಬಿಡದೆ ಒಂದು ಶ್ವಾಸವನ್ನ ತಗೊಳ್ಳಿ. ಶ್ವಾಸವನ್ನ ಹೊರಹಾಕಿ ಕಣ್ಣನ್ನ ಬಿಡದೆ ನಿಧಾನವಾಗಿ ಹಿಂದೆ ಮಲಗಿ. ಕಣ್ಣನ್ನ ಬಿಡದೆ ನಿಮ್ಮ ಹತ್ರ ಇರುವ ಕರ್ಚೀಫ್, ಹ್ಯಾಂಡ್ ಕ್ಲಾತ್ ಏನೇನ್ ತಂದು ಕೂಡ ಕಣ್ ಮೇಲೆ ಹಾಕೊಳ್ಳಿ. ಒಂದು ಸರ್ಟೈನ್ ಗ್ರಾಮ್ ಆಫ್ ವೆಯ್ಟ್ ನಮ್ಮ ಕಣ್ಗಳ ಮೇಲೆ ಬೀಳ್ಬೇಕು. ಇಲ್ಲಿಂದ ಸೈಲೆನ್ಸ್. ನೀವು ನಿಮ್ಮ ಒಳಗೆ ಪ್ರಯಾಣವನ್ನ ಮಾಡುವಂತಹ ಸಮಯ ಇದು. ಸ್ವ ಅಧ್ಯಾಯ ಅಂತ ಹೇಳ್ತೇವೆ. ಓಕೆ, ಯುವರ್ ಬಾಡಿ ಈಸ್ ಯುವರ್ ಬೇಬಿ, ಯುವರ್ ಮೈಂಡ್ ಈಸ್ ಮದರ್. ದೇಹ ಏನನ್ನ ಮಲಗಿ ಸರ್, ಲೈ ಡೌನ್, ಹಿಂದೆ ಮಲ್ಕೊಳ್ಳಿ ಆರಾಮ. ನಿಮ್ಮ ದೇಹ ಏನನ್ನ ಹೇಳ್ತಾ ಇದೆ ಮನಸ್ಸಿಟ್ಟು ಆಲಿಸ್ಬೇಕು. ತಾಯಿ ಕೆಲಸ ಏನು ಅಂತ ಹೇಳಿದ್ರೆ, ಮಗು ಏನ್ ಹೇಳ್ತಾ ಇದೆ, ಅದಕ್ಕೆ ಏನ್ ಬೇಕು ಅಂತ ಯಾವ ತಾಯಿ ಮನವಿಟ್ಟು ಕೇಳ್ತಾಳೋ ಅವಳು ನಿಜವಾದ ತಾಯಿ. ಹಾಗೆ ನಿಮ್ಮ ದೇಹ ಮಗು, ಮನಸ್ಸು ಮದರ್. ಟ್ರೈ ಟು ಲಿಸನ್. ಈಗ ಇಂತಹ ಸಮಯದಲ್ಲಿ ನಿಮ್ಮ ದೇಹ ಮಾತಾಡೋದಕ್ಕೆ ಶುರು ಮಾಡುತ್ತೆ. ಕಾಲ್ ಮೇಲೆ ಕಾಲ್ ಹಾಕಬಾರ್ದು. ಎರಡೂ ಕಾಲುಗಳ ಅಂತರ ಮಿನಿಮಮ್ 2 ರಿಂದ 2.5 ಅಡಿ. ಕೈಗಳು 45 ಡಿಗ್ರಿ ಫಾರ್ ಫ್ರಮ್ ದ ಬಾಡಿ. ಕಂಕಳ ಭಾಗ ಅಗಲ ಮಾಡಿರ್ಬೇಕು. ಗಾಳಿ ಆಡ್ತಾ ಇರ್ಬೇಕು ಕಂಕಳ ಭಾಗ. ಎನಿ ಕಂಡೀಷನ್ ಗಾಳಿ ಆಡ್ಲಿಕ್ಕೆ ಬಿಡಿ. ಎರಡೂ ಭುಜಗಳು ನೆಲಕ್ಕೆ ತಾಗಿರ್ಬೇಕು. ಹಿಂದಿನ ದೇಹ ಸಂಪೂರ್ಣವಾಗಿ ನೆಲಕ್ಕೆ ಟಚ್ ಆಗಿರ್ಬೇಕು. ನಾವು ಬಟ್ಟೆಯನ್ನ ತೊಳೆದು ಬಿಸಿಲಿಗೆ ಹೇಗೆ ಬಟ್ಟೆಯನ್ನ ಒಣ ಹಾಕ್ತಿವೋ ಹಾಗೆ ಇಷ್ಟೊತ್ತು ಆ ದೇಹವೆಂಬ ಬಟ್ಟೆಯನ್ನ, ಆ ಆತ್ಮಕ್ಕೆ ಒದಿಸಿರುವ ಬಟ್ಟೆ ಯಾವುದು ಅಂತ ಹೇಳಿದ್ರೆ ಈ ದೇಹ. ಈ ದೇಹವನ್ನ ನಾವು ಒಗೆದು ಈಗ ಬಿಸಿಲಿನಲ್ಲಿ ಒಣ ಹಾಕಿದ್ದೇವೆ. ಒಣಗಲು ಇಷ್ಟೊತ್ತು ನಾವು ಒಗ್ದಿದ್ದಾಯ್ತು, ಶುಚಿ ಮಾಡಿದ್ದಾಯ್ತು. ಹ್ಯಾಸ್ ಟು ಗೇನ್ ಇಟ್ಸ್ ಓನ್ ಎನರ್ಜಿ. ಇಷ್ಟೊತ್ತವರೆಗೂ ನಾವೇನ್ ಅಭ್ಯಾಸ ಮಾಡಿದ್ವಿ ಅದು ಮುಖ್ಯ ಅಲ್ಲ. ಅಟ್ ದ ಎಂಡ್ ನೀವೀಗ ಯಾವ ಸ್ಥಿತಿಯಲ್ಲಿದ್ದೀರೋ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ದೇಹ ಕೆಲವರಿಗೆ ಮಾತಾಡ್ತಾ ಇರುತ್ತೆ, ಒಬ್ಬರಿಗೆ ಸೊಂಟ ಎಳಿತಾ ಇರುತ್ತೆ, ಕೆಲವರಿಗೆ ಮಂಡಿ ಎಳಿತಾ ಇರುತ್ತೆ, ಕೆಲವರಿಗೆ ಭುಜಗಳು ಎಳಿತಾ ಇರುತ್ತೆ, ಕೆಲವರಿಗೆ ಡಿಸ್ಟರ್ಬೆನ್ಸ್, ಪ್ರಕೃತಿನ ಡಿಸ್ಟರ್ಬೆನ್ಸ್ ಕೊಡಕ್ ಶುರುವಾಗತ್ತೆ. ಎಲ್ಲೋ ಒಂದ್ ಕಡೆ ಕಡ್ದಂಗ್ ಆಗೋದು, ಅಲ್ಲಿ ಕೆರ್ಕೋಬೇಕು ಅಂತ ಅನ್ಸೋದು, ಇಲ್ಲ ದೇಹ ಎಡಕ್ಕೋ ಬಲಕ್ಕೋ ತಿರುಗಿಸ್ಬೇಕು ಅಂತ ಅನ್ಸೋದು. ಇದನ್ನೆಲ್ಲ ಯಾಕೆ ಮಾಡ್ತಾ ಇರುತ್ತೆ ಅಂದ್ರೆ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಪ್ರಕೃತಿ. ಯಾಕೆ ಅಂದ್ರೆ ಪ್ರಕೃತಿ ಒಳಗೆ ವಿಸ್ಮಯಕಾರಿ ಅಂಶಗಳಿದೆ, ವಿಸ್ಮಯಕಾರಿ ಶಕ್ತಿಗಳಿದೆ. ಆ ಶಕ್ತಿಗಳನ್ನ ಅಷ್ಟು ಸುಲಭಕ್ಕೆ ಅದು ನಿಮ್ಗೆ ಬಿಟ್ಕೊಡಲ್ಲ, ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಅದನ್ನ ನೀವು ಜಯಿಸ್ಬೇಕು. ಯಾವಾಗ ನೀವು ಜಯಿಸ್ತಿರೋ ಈಗ ಪ್ರಕೃತಿಯಲ್ಲಿರುವಂತಹ ವಿಸ್ಮಯಕಾರಿ ಎನರ್ಜಿ ನಿಮ್ಮ ದೇಹಕ್ಕೆ ಹರಿಯೋದಕ್ಕೆ ಶುರುವಾಗುತ್ತೆ. ಯಾವ ಭಾಗದಿಂದ ಹರಿಯಕ್ ಶುರುವಾಗುತ್ತೆ ಅಂದ್ರೆ ಬೇಕಾದ್ರೆ ಸುಮ್ಮನೆ ಕೇಂದ್ರೀಕರಿಸಿ ನಾನು ಸುಮ್ಮನೆ 2 ವರ್ಡ್ ಹೇಳ್ತೀನಿ. ನಿಮ್ಮ ಕಾಲಿನ ತುದಿ ಬೆರಳನ್ನ ಗಮನಿಸ್ಕೊಳ್ಳಿ. ಎಲ್ಲಾರು ನಿಮ್ಮ ಕಾಲಿನ ತುದಿ ಬೆರಳುಗಳು ಮತ್ತು ಕಾಲಿನ ಪಾದ, ಅಲ್ಲಿ ಸಣ್ಣದಾಗಿ ಏನೋ ಒಂಥರ ಹರಿತಾ ಇದೆ, ಹರಿದಾಡುವಂತಹ ಫೀಲ್ ನಿಮಗೆ ಶುರುವಾಗತ್ತೆ. ಗಮನಿಸ್ಕೊಂಡು ನೋಡಿ. ಆ ಶಕ್ತಿ ಯಾವಾಗ ನಮ್ಮ ಕಾಲಿನ ಬೆರಳಿನ ತುದಿಯಿಂದ ಹಿಡಿದು ಪಾದದ ಆದಿಯಾಗಿ ಒಳಭಾಗಕ್ಕೆ ಹರಿಯೋದಕ್ಕೆ ಪ್ರಾರಂಭ ಆಗತ್ತೆ. ಹೌದು, ನನ್ನ ಕಾಲಲ್ಲಿ ಆ ಫೀಲ್ ಆಗ್ತಾ ಇದೆ, ಕಾಲಲ್ಲಿ ಏನೋ ಸಣ್ಣ ಹರಿಯುವಿಕೆಯ ಅರಿವು ನನಗೆ ಆಗ್ತಾ ಇದೆ ಅನ್ನೋರು ಮಾತ್ರ, ಎಚ್ಚರವಾಗಿರೋರು ಮಾತ್ರ ನಿಮ್ಮ ಎಡಗೈ ಹೆಬ್ಬೆರಳನ್ನ ಮಾತ್ರ ಹಿಂಗೆ ಎತ್ತಿ ತೋರಿಸ್ಬೋದು. ಎಕ್ಸಲೆಂಟ್, ದಟ್ ಈಸ್ ಸೂಪರ್. ಇಲ್ಲಿಂದ ನಿಶ್ಶಬ್ದ, ಸ್ಟೇಯಿಂಗ್ ನಿಶ್ಶಬ್ದ.
ಹಾಲಾಗಿ ಕಣ್ಣನ್ನ ಮುಚ್ಚಿದ ಅದೇ ಸ್ಥಿತಿಯಲ್ಲಿ ಸೂರ್ಯನನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಸೂರ್ಯ ನಿಮ್ಮ ಎಡಭಾಗದಲ್ಲಿ ಉದಯಿಸ್ತಾ ಇದ್ದಾನೆ, ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾ ಇದ್ದಾನೆ. ಸೂರ್ಯನ ಕಿರಣಗಳು ನಿಮ್ಮ ದೇಹವನ್ನ ಸ್ಪರ್ಶ ಮಾಡ್ತಾ ಇವೆ. ಸೂರ್ಯನ ಕಿರಣಗಳ ಮುಖಾಂತರ ನಿಮ್ಮ ದೇಹಕ್ಕೆ ನವಿರಾದಂತಹ ಸೂಕ್ಷ್ಮ ರೀತಿಯಲ್ಲಿ ಒಂದು ಎನರ್ಜಿ ಫ್ಲೋ ಆಗ್ತಾ ಇದೆ. ರಿಸೀವ್ ದೋಸ್ ಪಾಸಿಟಿವ್ ಎನರ್ಜಿ. ಹಾಗೆ ತಿಳಿ ಆಕಾಶವನ್ನ ಒಮ್ಮೆ ವಿಜುವಲೈಸ್ ಮಾಡ್ಕೊಳ್ಳಿ. ತಿಳಿ ಆಕಾಶ ಹೇಗಿದೆಯೋ ಹಾಗೆ ನಿಮ್ಮ ಮನಸ್ಸು ಕೂಡ ಈಗ ತಿಳಿಯಾಗಿದೆ, ಹಗುರವಾಗಿದೆ. ಯು ಫೀಲ್ ಯೋರ್ ಸೆಲ್ಫ್, ನಿಮ್ಮ ದೇಹ ತಿಳಿ ನೀಲಿ ಆಕಾಶದ ಮೇಲೆ ಒಂಥರ ತೇಲ್ತಾ ಇದೆ. ಹತ್ತಿಯಂತಹ ಹಗುರತೆ. ತಿಳಿ ನೀಲಿ ಆಕಾಶದಂತೆ ನಮ್ಮ ಮನಸ್ಸು ನಿರ್ಮಲ. ಅದೇ ಭಾವನೆಯನ್ನ ಮುಂದುವರಿಸಿಕೊಂಡು ದೇಹದೊಳಗಿರುವಂತಹ ಸಣ್ಣ ಪುಟ್ಟ ಭಾರವನ್ನು ಕೂಡ ಈಗ ಕಳೆಯೋಣ. ಎರಡೂ ಕಾಲುಗಳನ್ನ ಜೋಡಿಸಿ, ಯಾರೂ ಕಣ್ತೆರಿಬೇಡಿ. ಅಪ್ಪಿ ತಪ್ಪಿ ಯಾರಾದ್ರೂ ಫಾಲಿನ್ ಸ್ಲೀಪ್ ಆಗಿದ್ರು ಕೂಡ ಯಾರನ್ನು ಏಳ್ಸೋದು ಮಾತಾಡ್ಸೋದು ಮಾಡಬೇಡಿ. ಇದು ಬಹಳ ಮುಖ್ಯ ಘಟಕ. ಹಾಗಾಗಿ ನಿಮ್ಮನ್ನ ನೀವು ಫೋಕಸ್ ಮಾಡಿ, ಇಂಟರ್ಲಾಕ್ ಮಾಡಿ, ಕೈಗಳನ್ನ ಇಂಟರ್ಲಾಕ್ ಮಾಡಿ, ದೇಹವನ್ನ ಎಡಕ್ಕೂ ಬಲಕ್ಕೂ ಎಡಕ್ಕೂ ಬಲಕ್ಕೂ ರೋಲ್ ಮಾಡಿ ಚೆನ್ನಾಗಿ. ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ ಬಂದು ಸುಖಾಸನದಲ್ಲಿ ಕುತ್ಕೊಳ್ಳಿ. ಸಂಕಲ್ಪ ಮಾಡ್ಕೊಳ್ಳಿ, ನಾನು ಕಣ್ಣನ್ನ ತೆರಿಬಾರ್ದು, ನಾನು ಕಣ್ಣನ್ನ ತೆರಿಬಾರ್ದು, ಕಣ್ಣನ್ನ ನಾನು ತೆರೆಯಲ್ಲ. ಕಣ್ಣನ್ನ ಮುಚ್ಚಿದ ಸ್ಥಿತಿಯಲ್ಲಿಯೇ ನಾನು ಗುರು ದರ್ಶನವನ್ನ ಮಾಡ್ತೇನೆ. ಕಣ್ಣನ್ನ ಮುಚ್ಚಿದ ಸ್ಥಿತಿಯಲ್ಲಿಯೇ ನಾನು ಗುರು ಶಬ್ದವನ್ನ, ಗುರು ವಾಕ್ಯಗಳನ್ನ ನಾನು ಕೇಳಿಸ್ಕೊಳ್ತೇನೆ. ದೇಹವೆಲ್ಲ ತಿಳಿಯಾಗಿ ನಾನು ಕೇಳಿಸ್ಕೊಳ್ತೇನೆ ಅಂತ ಅಂದ್ಕೋಬೇಕು ಮನಸ್ಸಿನಲ್ಲಿ. ಯಾಕೆ ಅಂತ ಹೇಳಿದ್ರೆ, ಈಗ ನಮ್ಮ ಭಾರತ ಸಂವಿಧಾನದಲ್ಲಿ ಹೇಗೆ ಮೂಲ ಹಕ್ಕುಗಳು ಅಥವಾ ಮೂಲ ಕರ್ತವ್ಯಗಳು ಅಥವಾ ಮಾನವ ಹಕ್ಕುಗಳು ಇದೆಲ್ಲ ಹೇಗಿದೆಯೋ ಹಾಗೆ ನಮ್ಮ ದೇಹಕ್ಕೂ ಮನಸ್ಸಿಗೂ ಕೂಡ ಕೆಲವು ಫಂಡಮೆಂಟಲ್ ರೈಟ್ಸ್ ಇರುತ್ತೆ. ಹಾಗೆ ಅದಕ್ಕೂ ಮೂಲ ಕರ್ತವ್ಯಗಳಿರುತ್ತೆ. ಮಾನವ ಹಕ್ಕುಗಳು ಅಂತ ತಗೊಂಡಾಗ ಮೊದಲು ನಮ್ಮ ಪೊಲೀಸ್ ಅಧಿಕಾರ. ಪೊಲೀಸ್ ಅಧಿಕಾರ ಅಂದ ತಕ್ಷಣ ಶಕ್ತಿ ಹಾಗೆ ಸಂವಿಧಾನದ ಮಿತಿ, ಇವನ್ನೆಲ್ಲ ನಾವು ಸರಿಯಾಗಿ ನಿರ್ವಹಿಸ್ಬೇಕು ಅಂತ ಹೇಳಿದ್ರೆ ನಮ್ಗೆ ಈ ಯೋಗ, ಧ್ಯಾನ, ಪ್ರಾಣಾಯಾಮ. ಯಾಕಂತ ಹೇಳಿದ್ರೆ ವಿ ಆರ್ ಆಲ್, ನೀವೆಲ್ಲ ಏನ್ ಮಾಡ್ತೀರಿ, ನಿಮ್ಗೆ ಏನ್ ಬೇಕಾಗ್ತದೆ, ನಿಮಗೆಲ್ಲ ಒಂದು ಆಡಳಿತ ಜ್ಞಾನ ಬೇಕಾಗ್ತದೆ ಮತ್ತು ನಿಮ್ಮಲ್ಲಿ ಒಂದು ನಿರ್ವಹಣಾ ಜ್ಞಾನ ಬೇಕಾಗ್ತದೆ. ಅಂದ್ರೆ ಆಡಳಿತ ಮತ್ತು ನಿರ್ವಹಣಾ ಜ್ಞಾನ ಅಂತ ಅಂದ್ರೆ ಏನು, ನೀವೆಲ್ಲರೂ ಈಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರ್ತೀರಿ. ನಿಮ್ಮೊಳಗೊಂದು ಲೀಡರ್ಶಿಪ್ ಅನ್ನ ನೀವು ಡೆವಲಪ್ ಮಾಡ್ಬೇಕಾಗತ್ತೆ, ಟೀಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗತ್ತೆ. ನೀವೆಲ್ಲರೂ ಡಿಸಿಷನ್ ಮೇಕರ್ಸ್ ಆಗಿರ್ತೀರಿ. ಓಕೆ, ಅದು ಜಿಲ್ಲಾ ಮಟ್ಟದಲ್ಲಾಗ್ಲಿ ಅಥವಾ ರಾಜ್ಯ ಮಟ್ಟದಲ್ಲಾಗ್ಲಿ ಬಹಳ ಮುಖ್ಯ. ಹಾಗೆ ನೀವು ಪೊಲೀಸ್ ಅಂದ ತಕ್ಷಣ ಪ್ರಥಮವಾಗಿ ನಮ್ಮಲ್ಲಿ ಇಂಪ್ಲಿಮೆಂಟ್ ಆಗ್ಬೇಕಾಗಿರೋದು ತನಿಖಾ ಜ್ಞಾನ, ಇನ್ವೆಸ್ಟಿಗೇಷನ್ ಸ್ಕಿಲ್ಸ್. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ನೀವು ಸುಮ್ಮನೆ ಯೋಗ ಅಭ್ಯಾಸಿಗರಾಗಬಾರ್ದು. ಪವರ್ ಯೋಗ ಅಂತ ಹೇಳಿದ್ರೆ ಪವರ್ ಅಂದ್ರೆ ನೀವ್ ಅನ್ಕೊಳ್ಳೋ ರೀತಿಯಲ್ಲ, ನಮ್ಮೊಳಗೊಂದು ಪವರ್ ಇದೆ. ಆ ಪವರ್ ಅನ್ನ ನಮಗೆ ನಾವೇ ಫೀಲ್ ಮಾಡುವಂಥದ್ದು. ಓಕೆ, ನಮ್ಮೊಳಗೆ ನಾವು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಆಗ್ಬೇಕು. ನಮ್ಮ ದೇಹದ ತಂತ್ರಜ್ಞಾನವನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ನೀವೆಲ್ಲರೂ ಯಾವ್ದಾದ್ರೂ ಒಂದು ಅಪರಾಧದ ತನಿಖೆಯನ್ನ ಮಾಡುವಾಗ ಅಲ್ಲಿ ಯು ಬಿಕಮ್ ವೆರಿ ಗುಡ್ ಇನ್ವೆಸ್ಟಿಗೇಟರ್. ಈಗೆಲ್ಲ ಸೈಬರ್ ಕ್ರೈಮ್ ಇದೆ. ಸೊ ಇವೆಲ್ಲವನ್ನ ನಾವು ಕಾನೂನುಬದ್ಧವಾಗಿ ಅಲ್ಲಿ ನಿಭಾಯಿಸ್ಬೇಕು ಅಂದ್ರೆ ಇಲ್ಲಿ ನಾವು ಸೆಲ್ಫ್ ಇನ್ವೆಸ್ಟಿಗೇಟರ್ ಯಾವ ತರ ಆಗಿರ್ಬೇಕು ಅಂದ್ರೆ ನಾವೆಲ್ಲರೂ ಒಬ್ಬ ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ಬೇಕಾಗ್ತದೆ. ಈಗ ನೀವು ಅಪರಾಧವನ್ನ, ಯಾವುದೋ ಒಂದು ಅಪರಾಧ ಆಯ್ತು ಅಂದ ತಕ್ಷಣ ನೀವು ಡೈರೆಕ್ಟ್ ಆಗಿ ಹೋಗಿ ಸುಮ್ಮನೆ ಒಂದು ರಾಂಗ್ ಕಲ್ಲು ಬಂಡೆ ತರ ಬಿಹೇವ್ ಮಾಡಕ್ಕಾಗಲ್ಲ. ಯು ಹ್ಯಾವ್ ಟು ಥಿಂಕ್ ಅಬೌಟ್ ಆ ಅಪರಾಧಿಗಳ ಮನಸ್ಥಿತಿ ಹೇಗಿದೆ, ಹೇಗಿತ್ತು, ಯಾವ ಒಂದು ಸ್ಥಿತಿಯಲ್ಲಿ ನಡೀತು,
ಎಲ್ಲ ನೀವ್ ಏನ್ ಮಾಡ್ತೀರೋ ಅದನ್ನೇ ನಿಮ್ಮ ದೇಹಕ್ಕೂ ಮನಸ್ಸಿಗೂ ಅಳವಡಿಸ್ಕೊಳ್ಳಿ. ಅಷ್ಟಲ್ಲದೆ ಜನಸಾಮಾನ್ಯರ ವರ್ತನೆ ಬಗ್ಗೆ ಕೂಡ ನೀವು ಸ್ಟಡಿ ಮಾಡ್ತೀರಿ. ಅಗೇನ್ ಇಟ್ ಕನೆಕ್ಟ್ ವಿತ್ ಯುವರ್ ಬಾಡಿ ಅಂಡ್ ಮೈಂಡ್. ಎರಡು ಹಸ್ತಗಳನ್ನ ಜೋಡಿಸಿ ನೋಡಿ. ಈಗಾಗ್ಲೇ ಮೊದಲನೇ ತರಗತಿಯಲ್ಲಿ ಹೇಳಿದ ಹಾಗೆ ಯೂನಿಫಾರ್ಮ್ ಮೋಟೋ ಈಸ್ ಆಲ್ವೇಸ್ ನೇಷನ್. ನಾವು ಎಲ್ಲ ಆ ಜಾತಿ ಈ ಜಾತಿ ಆ ಮತ ಈ ಮತ ಇವೆಲ್ಲವನ್ನ ಬಿಟ್ಟು ನಾವು ಹ್ಯೂಮನ್ ಮಾನವರಾಗಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಇಲಾಖೆಯಲ್ಲಿ ಜಾತಿಗಳ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಾ ಇರ್ತೀವಿ. ಅದನ್ನ ಬಿಟ್ಟು ನಾವೆಲ್ಲ ಒಂದು ಬಿಳಿ ಹಾಲಿನ ರೀತಿ ಇರ್ಬೇಕು. ಕಬ್ಬಿನಲ್ಲಿ ನಾವು ರಸ ತೆಗಿತೇವೆ. ಕಬ್ಬು ಒಂದು ಬಹಳ ಸುಂದರವಾಗಿರುತ್ತೆ, ಒಂದು ಅಂಕು ಡೊಂಕಾಗಿರುತ್ತೆ, ಆದ್ರೆ ಅದು ಕೊಡೋದು ಸಿಹಿ ಮಾತ್ರ. ಬಣ್ಣ ಬಣ್ಣದ ಹಸುಗಳಿರುತ್ತೆ, ಆದ್ರೆ ಅದು ಕೊಡೋದು ಬಿಳಿ ಹಾಲು ಮಾತ್ರ. ನಾವೆಲ್ಲ ಬೇರೆ ಬೇರೆ ಬಣ್ಣದಲ್ಲಿ ಬೇರೆ ಬೇರೆ ವಸ್ತ್ರಗಳನ್ನ ಬೇರೆ ಬೇರೆ ಆಚಾರ ವಿಚಾರಗಳನ್ನ ಇಟ್ಕೊಂಡಿದ್ರು ಕೂಡ ನಮ್ಮ ದೇಹದಲ್ಲಿ ಹರಿಯುವಂಥದ್ದು ಕೆಂಪು ರಕ್ತ ಮಾತ್ರ. 2 ಸಾಲ ಹೇಳ್ಕೊಡ್ತೇನೆ, ಹೇಳಿ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ರಂಗು ರಂಗಿನ ಹೂಗಳು ಇರಲು ರಂಗಿನ ಹೂವೇ ನಿನ್ನಾತ್ಮ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣವು ಇದೆಯೇನೋ ಬಣ್ಣದ ಹಸುವೆ ನಿನ್ನಾತ್ಮ ಬಿಳಿನರ ಹಾಲ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಅಂಕು ಡೊಂಕುಗಳು ಕಬ್ಬಿಗೆ ಇರಲು ಸಿಹಿಯು ಡೊಂಕೇನ ಡೊಂಕಿನ ಕಬ್ಬೆ ನಿನ್ನಾತ್ಮ ಸಮರದ ಸಿಹಿಯೇ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಪರಮಾತ್ಮ ನಿಶ್ಚಯವಿರುವ ಪರಮಾತ್ಮ ನಿಶ್ಚಯವಿರುವ ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಹಸ್ತಗಳಲ್ಲಿ ಲೈಟ್ ಆನೆಯವರಾಗಿ ಮುಖದಿನಂದು ಒಳಭಾಗದಿಂದ ಉಸಿರನ್ನ ಬಿಟ್ಟ ಕರದರ್ಶನವನ್ನು ಮಾಡಿ ಮುಂದೆ ಬಾಗಿ ನಾನು ಎಂಬುವ ಅಹಮನ್ನ ತೊರೆದು ಗುರುವಿಗೆ
ಶರಣಾಗತಿ ಭಾವನೆಯನ್ನ ನನ್ನಲ್ಲಿ ಈಗ ವೃದ್ಧಿ ಆಗಿದೆ ಅಂತ ಅಂದ್ಕೊಂಡು ಮುಂದೆ ಬಾಗಿ ಹೆಬ್ಬೆರಳು ಹಣೆ ಭಾಗಕ್ಕೆ ತಾಗಬೇಕು. ಧನ್ಯೋಸ್ಮಿ ಅಂತ ಹೇಳಿ ಹಾಗೆ ಎರಡೂ ಕೈಗಳನ್ನ ಹಿಂದೆ ಕಟ್ಕೊಂಡು ಮುಂದೆ ಬಾಗಿ ಹಣೆಯನ್ನ ಭೂಮಿ ತಾಯಿಗೆ ಸ್ಪರ್ಶ ಮಾಡಿ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಹಾಗೆ ಭೂಮಿ ತಾಯಿಗೆ ಪ್ರಕೃತಿ ಮಾತೆಗೆ ಇಡೀ ವಿಶ್ವಶಕ್ತಿಗೆ ಧನ್ಯವಾದವನ್ನ ಹೇಳ್ತಾ ಮೇಲ್ಬಂದು ಹಸ್ತಗಳನ್ನ ಉಜ್ಜಿ ಚೆನ್ನಾಗೊಂದು 20-30 ಸೆಕೆಂಡ್ಸ್ ರಬ್ ಮಾಡಿ ಅದನ್ನ ಕಣ್ಣುಗಳಿಗೆ ಸ್ಪರ್ಶ ನೀಡಿ ಮುಖಕ್ಕೆ ತಲೆ ಕೂದಲು ಕಿವಿ ಬಾಯಿ ತುಟಿ ಎಲ್ಲ ಕಡೆ ಸ್ಪರ್ಶ ಚೆನ್ನಾಗಿ ಉಜ್ಜಿ ಕೈಯಿಂದ ದೇಹದ ಎಲ್ಲ ಭಾಗಗಳಿಗೂ ಅಂಗಾಂಗಗಳಿಗೂ ಆ ಸ್ಪರ್ಶವನ್ನ ನೀಡ್ತಾ ಬನ್ನಿ. ನಿಮ್ಮ ದೇಹ ಈಗ ಆಶೀರ್ವದಿಸಲ್ಪಟ್ಟಿದೆ. ನಿಮ್ಮ ದೇಹಕ್ಕೆ ಪ್ರೀತಿ ಹರಿತಾ ಇದೆ. ನಿಮ್ಮ ದೇಹಕ್ಕೆ ಚಿಕಿತ್ಸಾತ್ಮಕ ಶಕ್ತಿ ಈಗ ಇಂಜೆಕ್ಟ್ ಆಗಿದೆ. ಎರಡೂ ಹಸ್ತಗಳನ್ನ ಮಂಡಿ ಮೇಲೆ ಇಟ್ಕೊಳ್ಳಿ. ತಲೆಯನ್ನ ಮುಂದಕ್ಕೆ ಬಾಗಿಸಿ ಈಗ ಬಹಳ ಗೌರವದಿಂದ ಆತ್ಮವಿಶ್ವಾಸದಿಂದ ಆನಂದದಿಂದ ತಲೆಯನ್ನ ಮೇಲೆತ್ತಿ ಕಣ್ಣನ್ನ ಬಿಡಿ. ಬೆಳಕಿನ ದರ್ಶನ ಅಂದ್ರೆ ಗುರುವಿನ ದರ್ಶನ ಮಾಡುವುದರೊಂದಿಗೆ ನಿಮ್ಮ ದಿನವನ್ನ ಶುಭವಾಗಿ ಪ್ರಾರಂಭ ಮಾಡಿ. ಶುಭವಾಗಿ ಪ್ರಾರಂಭ ಮಾಡ್ತಾ ಇದ್ದೀರಿ. ಎಲ್ಲರಿಗೂ ಶುಭವಾಗ್ಲಿ. ಶುಭಂ. ಧನ್ಯೋಸ್ಮಿ. ಸರ್ವೇ ಜನ ಸುಖಿನೋ ಭವಂತು. ಸಾರಾ. ಥ್ಯಾಂಕ್ ಯು. ಎಲ್ಲ ರಿಲ್ಯಾಕ್ಸ್ ಆದ್ರ? ನಾನು ಹೇಳಿದ ಅಂಶಗಳೆಲ್ಲ ನಿಮಗೆ ಗೊತ್ತಾಯ್ತಾ? ಓಕೆ. ನಾವು ಇಲಾಖೆಯಲ್ಲಿ ಏನೆಲ್ಲ ಕೆಲಸ ಮಾಡ್ತೀವಿ ಅದೆಲ್ಲ ನಮ್ಮ ಮನಸ್ಸು ದೇಹದಲ್ಲಿ ಮೊದಲು ಪ್ರಥಮವಾಗಿ ಆಗ್ತಾ ಇದ್ರೆ ಅಲ್ಲಿ ನಮ್ಗೆ ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿ ಟು ಫ್ಲೋ. ಕರೆಕ್ಟ್? ಎಸ್. ವಿ ಮಸ್ಟ್ ಬಿ ಇನ್ವೆಸ್ಟಿಗೇಟರ್ ಬೈ ಅವರ್ ಸೆಲ್ಫ್ ಫಸ್ಟ್ ಅಲ್ವಾ? ನಮ್ಮ ಮನಸ್ಥಿತಿ ಅರ್ಥ ಆದ್ರೆ ಅಪರಾಧಿಯ ಮನಸ್ಥಿತಿ ಅರ್ಥ ಆಗ್ತದೆ. ನಮ್ಮ ವರ್ತನೆ ನಮ್ಗೆ ಅರ್ಥ ಆದ್ರೆ ಜನಪ್ರತಿನಿಧಿಗಳ ಅಥವಾ ಜನಸಾಮಾನ್ಯರ ವರ್ತನೆ ನಮಗೆ ಅರ್ಥ. ಹೌದಲ್ಲ? ರೈಟ್. ನಾನು ಹೇಳಿದ್ದೇನಾದ್ರು ತಪ್ಪಿದ್ಯಾ? ನಾನೇನು ಯೂನಿಫಾರ್ಮ್ ಹಾಕಿ ಕೆಲಸ ಮಾಡಲ್ಲ, ಆದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾ ಇರ್ತೀನಿ. ಆಯ್ತು. ಧನ್ಯವಾದ. ಥ್ಯಾಂಕ್ ಯು. ಇವತ್ತೆಲ್ಲರೂ ಆಲ್ಮೋಸ್ಟ್ ಎಲ್ಲ ವೈಟ್ ಬಟ್ಟೆಯಲ್ಲೇ ಬಂದಿರ. ವೆರಿ ಗುಡ್. ತುಂಬಾ ಎಲ್ಲ ವೈಟ್ ಟಿ ಶರ್ಟ್ ಇಲ್ಲಿ ಕಲರ್ ಚನ್ನಗಿರಿಯಿಂದ ಬಂದವ್ರು ಮಾತ್ರ ಮತ್ತೆ ನಿನ್ನೆ ಗೊತ್ತಾಗಿಲ್ಲ ಅನ್ಸುತ್ತೆ. ಅವ್ರು ಮಾತ್ರ ಕಲರ್ ಟಿ ಶರ್ಟ್ ಎಲ್ಲ ಇದಾರೆ. ನಾಳೆ ಅವರು ಸಹ ಬಿಳಿ ಬಟ್ಟೆ ವೈಟ್ ಟಿ ಶರ್ಟ್ ಅಲ್ಲೇ ಬಂದ್ರು. ಆಯ್ತಾ? ಒಂದೇ ನಿಮಿಷ. ನಾಳೆ ದಿನ ಎಕ್ಸಾಕ್ಟ್ 6:30 ಇರುತ್ತೆ. SP ಮೇಡಮ್ ಅವ್ರು ಬರ್ತಾರೆ. ಅವರ ಒಂದು ಪುಸ್ತಕ ಬಿಡುಗಡೆ ಇದೆ. ಮೇಡಮ್ ಅವ್ರದ್ದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ. ನಂತರ ಒಂದು ಗುರುವಂದನಾ ಕಾರ್ಯಕ್ರಮನೂ ಸಹ ಇರುತ್ತೆ. ಅದನ್ನ ನಿಮ್ಮ ಅನಿಸಿಕೆಗಳನ್ನು ಸಹ